ಏನೂ ಅರಿದ ನನ್ನ ಪತಿಯ ಪ್ರಾಣವನ್ನೇ ತೆಗೆದುಕೊಂಡ್ರು. ಇಷ್ಟು ಸಾಲದೆ ಪತಿಯ ಕೊಂದ ಕೊಲೆ ಪಾತಕಿ ಅಂತ ಅಪವಾದ ನನ್ನ ತಲೆ ಮೇಲೆ ಹೊರಿಸಿದೇನಪ್ಪ. ಜಿಪ್ಪುಣ ಫ್ಯಾಮಿಲಿ ಅಂತ ಒಂದ್ ಬಂತು, ಅದ್ರಿಂದ ಬಹಳ ಹೈಲೈಟ್ ಆದ್ವಿ ನಾವು ಗಂಡ ಹೆಂಡತಿ. ಅಲ್ಲಿ ಏನ್ ಜಿಪ್ಪುಣ ಫ್ಯಾಮಿಲಿ ಸ್ಟಾರ್ಟ್ ಆಯ್ತು, ಅವ್ರು ಇನ್ನೂ ತನ ಹೊಳೆ ತಿರುಗಿ ನೋಡೇ ಇಲ್ಲ. ಶಿವಪುತ್ರ ನಮ್ ಪಾಲಿನ ದೇವ್ರು. ನಾವಿಲ್ಲಿ ಇಬ್ರು ಈಗ ಕುಂತೀವಿ, ನೀವು ನಮ್ದು ಇಂಟ್ರ್ಯೂ ತಗೋತೀರ ಅಂದ್ರ ಅವನೇ ಅವ್ರ ಎಂಟರ್ ಟೀಮ್ ಏನೈತ್ರಣ್ಣ, ಹುಡುಗರು ಅದಾರ ಎಲ್ಲರ ಮೇಲೆ ಪ್ರೀತಿ ಬಾಳ. ಅದಂತೂ ಇಡೀ ಕರ್ನಾಟಕಕ್ಕೆ ಸೌಂಡ್ ಮಾಡಿದ್ದೇನೆ. ಅದೇಂಗಣ್ಣ ಅದೇನ್ ಗೊತ್ತದನ ನಿಮ್ಗೆ ಹೆಂಗ್ ಸ್ಟಾರ್ಟ್ ಆಯ್ತು ಏನಾಯ್ತು? ಅದು ಜನರಲ್ ಆಗಿ ಮಾತಾಡಕ್ ಮುಂದಿದ್ದಣ್ಣ. ಅವ್ ಪಾಪ ತೆಗೆದಿದ್ದ ಬೇರೆ, ಜನ ತಿಳ್ಕೊಂಡಿದ್ದ ಬೇರೆ. ಕಮೆಂಟ್ಸ್ ಹಾಕ್ತಾರಲ್ಲ, ಅವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ ನಾನು. ಯಾವ್ದೇ ಯೂಟ್ಯೂಬ್ ಆಗ್ಲಿ ಏನೇ ಆಗ್ಲಿ, ದಯವಿಟ್ಟು ಕೆಟ್ಟಗಡ ಕಮೆಂಟ್ಸ್ ಹಾಕ್ಬೇಡ್ರಿ. ಅವ್ನ್ ಇನ್ನೂ ಅದು ಎಪಿಸೋಡ್ ಹೋಗಿತ್ತಣ್ಣ, ಚಲೋ ಹೋಗಿತ್ತದು. ಈಗ ಅದರಿಂದ ಆ ಹುಡುಗನ ಜೀವನ ಇದು ಆಗಾಕತ್ತಿತ್ತು, ಹೆಸರು ದೊಡ್ಡ ಹೆಸರು ಹಾಕತ್ತಿದ್ದು, ಗಜ್ಮಾ ಇವ್ರನ್ನ ಜನ ಗುರ್ತಾ ಇಡ್ತಿದ್ರು. ತಿಕ್ಕವಾಗಿ ಅವ್ರ ಫ್ಯಾಮಿಲಿ ಕಮೆಂಟ್ಸ್ ಹಾಕ್ಬೇಡ. ನನಗೆ ತೋರ್ಸ್ಬಿಟ್ಟಣ, ನನಗ ಕಣ್ಣ ನೀರು ಬಂದ್ಬಿಡು. ನಮಗ ಇಟ್ಟು ಹರ್ಟ್ ಆಗತ್ತೆ, ಮತ್ತ ಆ ಪಾಪ ಪುಣ್ಯಾತ್ಮಿಗೆ ಇಟ್ಟು ಹರ್ಟ್ ಆಗತ್ತೆ. ಎಷ್ಟು ರೊಕ್ಕ ಖರ್ಚು ಮಾಡಿ ಗುರ್ತಾಣ, ಅದಕ್ಕೆ ಒಂದ್ ರೆಕಾರ್ಡಿಗೆ ಎಷ್ಟು ರೊಕ್ಕ ಕೊಟ್ಟ, ಇವ್ರಿಗೆ ಏನಾರ ಗುರುತಾಣ. ಸರ್, ನಿಮ್ಮ ಕೆಟ್ಟ ಕಮೆಂಟ್ಸ್ ಇಂದ ಎಷ್ಟೋ ಜೀವಗಳು ಹೋಗ್ಯಾವ. ಇವ್ ಗಜ್ಮಾ ಮುತ್ತನ ಮಗ ನೋಡು, ನೀವು ಗಜ್ಮಾ ಮುತ್ತನ ಮಗಳು ನೋಡು, ಏನಣ್ಣ ಇದು ಬೇಡ. ಅದು ದಯವಿಟ್ಟು ಹಾಕ್ಬೇಡ ಕೆಟ್ಟ. ಅಣ್ಣ ನಂದು ಹೋಲಿ, ನಂದು ಎಷ್ಟು ರೊಕ್ಕ ಹೋಯ್ತು ಹೋಗ್ಲಿ, ಅದು ಬಂದ್ ಮಾಡ್ಬಿಟ್ಟಣ. ಒಬ್ಬ ಪುಣ್ಯಾತ್ಮ ಏರಾಕತ್ತನ ಮ್ಯಾಲೆ ಅಂತ ಜಗ್ಗ ಕತ್ ಬಿಡ್ತಾರಣ್ಣ ಇವ್ರು. ನೀವ್ ಕಟ್ ಮಾಡ್ರಿ ಅಂದ್ರೆ ಅವ ಕಟ್ ಮಾಡ್ತಾರ, ಅವ್ರು ಕಟ್ ಮಾಡ್ತಾರ ಪಾಪ ಶಿವಪುತ್ರ. ಅದನ್ನ ಬಿಟ್ಟು ನೀವು ವೈಯಕ್ತಿಕವಾಗಿ ಅವ್ರ ಹೆಣ್ಮಕ್ಳ ಬಗ್ಗೆ ನೀವು ಕಮೆಂಟ್ಸ್ ಹಾಕಿದ್ರ ಅಲ್ಲ. ಅದು ಒಳ್ಳೆ ಸಿಂಗರು, ಒಳ್ಳೆ ನಟ, ಒಳ್ಳೆ ಗ್ರಾಜುಯೇಟ್, ಬೆಕ್ಕಾದ ಪಾತ್ರ ತಗೋರಿ. ಒಂದ್ ಕಾಮಿಡಿ ಹಿಡ್ಕೊಂಡು ಟ್ರಾಜೆಡಿ ಆನ್ ಸ್ಕ್ರೀನು ಮೇಡಮ್ ಜೊತೆ ಇರ್ಬೇಕು, ಮನ್ಯಾಗ ಆಫ್ ಸ್ಕ್ರೀನು ಮೇಡಮ್ ಜೊತೆ ಇರ್ಬೇಕು. ಇದೇನ್ ಅಣ್ಣ ನೀ ಹೇಳುದು ಬೇಡ, ಯಾರ ಕರ್ಕೊಂಡು ಹೋದ್ರು ಸಹಿತ ಅಲ್ಲಿ ಹಾಕತ್ತಾರ ಅವ್ರು. ನಾನು ಬೇರೆ ಕೊಡಂಗೇ ಇಲ್ಲ ನನಗೆ ಯಾರು. 100 ಕಾಲ್ ಹಿಂಗ ಇರಪ್ಪ ಚೆನ್ನಾಗಿ, ನಮ್ಮಂತವ್ರಿಗೆ ಅನ್ನ ಹಾಕಪ್ಪ. ಹರಿಯದ ಮಬ್ಬಿನಲ್ಲಿ ಉಬ್ಬಿ ಮಾತನಾಡುವ ಮಾತಿನ ಮಲ್ಲಿ, ನನ್ನ ದೇವರ ಮುಂದೆ ಯಾವುದೋ ಪೋಲಿ ಹುಡುಗನಿಗೆ ದೇವರನ್ನುವೇನೆ ವೈಮಾಲಿ. ಭೂಮಿ ತುಕರ್ ಹೆಣ್ಣು. ಯಾವ್ದೈತಲ್ಲ ನಿಜ ಹೇಳು. ಎಲ್ಲೋ ಕ್ರೂರ ವಿಧಿ. ಏನೂ ಅರಿದ ನನ್ನ ಪತಿಯ ಪ್ರಾಣವನ್ನೇ ತೆಗೆದುಕೊಂಡ್ರು. ಇಷ್ಟು ಸಾಲದೆ ಪತಿಯ ಕೊಂದ ಕೊಲೆ ಪಾತಕಿ ಅಂತ ಅಪವಾದ ನನ್ನ ತಲೆ ಮೇಲೆ ಹೊರಿಸಿದೇನಪ್ಪ. ನನ್ನ ಪತಿಯ ಪ್ರಾಣ ತೆಗೆದುಕೊಂಡಂತೆ ನನ್ನ ಪ್ರಾಣನ ತೆಗೆದುಕೊಂಡು ಸ್ವರ್ಗದಲ್ಲಾದ್ರೆ ನಮ್ಮಿಬ್ಬರನ್ನು ಒಂದುಗೂಡಿಸು ತಂದೆ, ಒಂದುಗೂಡಿಸು. ಕರೆಕ್ಟ್. ಒಂದು ಕಾಮಿಡಿ ಡೈಲಾಗ್ ಹೇಳ್ಬೇಕು. ಕಾಮಿಡಿ ಡೈಲಾಗು ಮತ್ತೆ ಸೂಸಿ ಮೊಸರು ಮಾಡೋದು ಮುಗಿತಾ? ಹೊಸ ನಾಟಕ. ಹೊಸ ನಾಟಕ ಯಾವಲಾ ನೀನ್ ಹೆಣ ಎತ್ಲಿ, ನೀನ್ ಹುಗದ್ ಬಂದು ಹುಗಿ ಉಳಿ ಸ್ವಾಟಲ್ ಆಟ ಕಟ್ಲಿ, ನೆತ್ತಿ ಮೇಲೆ ಬಾರ್ಗಿಡ ಬೆಳೆ ನೋಡ್ದಾಗ ತುಂಬ್ರಿ ಮುಂಡಾ ಮುಚ್ಚಿ ದಂಡಿ ದಾರಿ ಹರಿಲಿ, ಕಣ್ಣು ಕಾಣ್ತಾನ ಕಣ್ಣಾಗ ಎಮ್ಮಿ ಸಗಣಿ ಹಾಕ್ಯಾವು, ನಿನ್ನ ಮುಂಡಾ ಮುಚ್ಚಿ ದಂಡಿ ದಾರಿ ಹರ್ಲಿ. ಅದು ಇನ್ನೂ ಅದಾರೆ. ಯಾನನ್ನೇ ಹಾಯಕತ್ತೀರಿ, ಹೆಣ್ಣಸರು ಗಂಡಸರು ನೋಡ್ತೀರಿ ಇಲ್ಲ ದಾರಿ ಮೇಲೆ. ಮೇಡಮ್ ನಿಮ್ ನೋಡಿದೆ, ನಮಸ್ಕಾರ ಮೇಡಮ್ ಅನ್ನೋದು ಬಂದ್ ದಗ್ನ ಆದ್ರಲ್ಲ ಅದಕ್ಕೆ ಕೇಳಿದೆ. ಸಾಕಿನ ಬೆಳತನ ಇದನ್ನ ಮಾತಾಡ್ತೀರೇನ್ರಿ? ಬಾಯ್ ಕುಂದ್ರ ಬಾ. ಡೈಲಾಗ್ಗಳು ರಂಗಭೂಮಿ ಮೇಲೆ ನೆನಪಿ ಬರ್ತಾವ್ರಿ, ಇಲ್ಲಿ ಸಡನ್ ಆಗ ಅಂದ್ರ ಮೈಂಡೇ ಓಡಲ್ಲ. ಆದ್ರೂ ಮೇಡಮ್ ಅವ್ರ ಇದ್ ನಂಗೆ ಹೆಂಗ್ ಅನ್ಸದಂದ್ರಿ, ನಂಗ್ ರಿಯಲಿ ಪರ್ಸನಲಿ ನಾ ಏನ್ ಫೀಲ್ ಆಗುದಂದ್ರೆ ರೀ, ರಂಗಭೂಮಿ ಕಲಾವಿದರ ಟ್ಯಾಲೆಂಟ್ ಅಂದ್ರೆ ಡೈಲಾಗ್ಗಳು ಯಾವ್ದು ಅಂದ್ರೆ ಟೇಕ್ಗಳು ಇಲ್ದ ಆಸ್ ಯೂಶುವಲ್ ನಿತ್ತಲ್ಲಿ ಒಂದ ಟೈಮ್ ಹೇಳ್ಬೇಕಂದ್ರೆ ಇವ್ರಟ್ ಟ್ಯಾಲೆಂಟ್ ಯಾರಿಗೂ ಆಗಂಗಿಲ್ಲ ಶಿವಪುತ್ರ ಅದ ಅಂತನ್ರಿ. ಇಲ್ಲಕ್ಕ, ರಂಗಭೂಮಿ ಕಲಾವಿದ್ರು ನಾವ್ ಒಂದ್ ಹೇಳ್ಕೊಟ್ರೆ ನೀವ್ ಅದಕ್ಕ 10 ಹುಟ್ಟಿಸಿ ಮಾತಾಡ್ತೀರಿ, ಸನ್ನಿವೇಶದಾಕಂಗ್ ಮಾತಾಡ್ತೀರಿ. ನಾ ಹೇಳ್ಕೊಡ್ದ ಬೇಡ ನಿಮಗ, ನಾವ್ ಅದೇ ತಮಾಷೆ ಮಾಡ್ತಿರ್ತೀವಿ. ಎಲ್ಲಾರ್ಗು ಹೇಳ್ಕೊಡ್ತೀನಿ, ನಮ್ ಗಂಡ ಹೆಂಡತಿ ಹೇಳ್ಕೊಡಲ್ಲ ನೀನ್ ತಮ್ಮ ಅಂತೀನಿ ನಾನು. ನಿಮ್ಗೆ ಏನ್ ಹೇಳ್ಕೊಡ್ದಕ್ಕ, ಸುಮ್ಮನೆ ಈ ಸೀನ್ ಹಿಂಗೈತಿ ಮಾಮ ಹಿಂಗೈತಿ ಅಕ್ಕ ಅಂದ್ರೆ ನೀವ ಮಾತಾಡ್ಬಿಡ್ತೀರ. ನಾನು ಅಲ್ಲ, ನಮ್ಗೆ ಅಂತಲ್ಲ, ರಂಗಭೂಮಿ ಪ್ರತಿಯೊಬ್ಬ ಕಲಾವಿದರಿಗೂ ಆ ದೇವ್ರ ಕೊಟ್ಟ ಶಕ್ತಿ ಇದು. ಶಕ್ತಿ ಅಂದ್ರೆ ಹೆಂಗದ ಅಂದ್ರೆ ನಾ ಪರ್ಸನಲಿ ಏನ್ ಫೀಲ್ ಆಗೋದಂದ್ರ,
ಒಂದು ಕಲೆ ಮೇನ್ ಒಂದು ಪೂಜದ ಅಂದ್ರೆ ಕಲೆ ಎಲ್ಲ ಒಂದು ಪಾಯಿ ಒಂದು ಬೆನ್ನೆಲು ಗೊತ್ತಿರ್ತೈತಿ. ಕಲೆಗೆ ಬೆನ್ನೆಲು ಬಂದ್ರೆ ಅದು ರಂಗಭೂಮಿ. ಹೌದೌದು, ರಂಗಭೂಮಿ. ಈಗೇನೋ ಯಾರೋ ದುಡ್ಡಿನ ಆಶೆಕ್ಕಾಗಿ ಏನೋ ಚಂದಕ್ಕಾಗಿ ಏನೋ ಮಾಡ್ಬೋದ್ರಿ, ಬಟ್ ಮೇನ್ ಕಲೆ ಅಂತ ಬಂದ್ರ ರಂಗಭೂಮಿ ಅಂತ. ರಂಗಭೂಮಿನ ಎಲ್ಲ ಅದ ಅಂತಾರೆ, ಗಂಡಿದ ರಂಗಭೂಮಿನೇ ಗಂಡ. ನೀವು ಈಗ ಇವ್ರ ಕಲ್ತು ಈ ರಂಗಭೂಮಿ ಬಂದ್ರ ನಾವು ಕಲಿಲಾರ್ದಾನೆ ಬಂದ್ವಿ. ನಮ್ಗ ಬಾಳ ಅಂದ್ರ ಮನ್ಯಾಗ ಓದಾಕ್ ಕಲ್ತೀವಿ, ಬುಕ್ ಬರಿತೀವಿ, ಓದ್ತೀನಿ ಹೊರತು ನಮಗ್ ಬರ್ಯಾಕ್ ಬರಲ್ಲ. ಎಜುಕೇಶನ್ ಅಂತ ಬಂತ ಇಲ್ಲ, ಏನು ಇಲ್ರಿ ನಂದು, ಏನು ಇಲ್ಲ. ಹೆಬ್ಬಟ್ ಪೂರ್ತಿ ನಾವ್ ತಮಾಷೆ ಮಾಡ್ತಿರ್ತೀವಿ. ಯಾವ್ದು ರಾಮ ಶ್ಯಾಮ ಬಾಮ ಒಳಗ್ ಶ್ರುತಿ ಕಮಲ್ ಹಾಸನ್ ಜೋಡಿ ಇದ್ದಂಗ ನಮ್ದು. ಅವ್ರು ಡಬಲ್ ಗ್ರಾಜುಯೇಟ್, ನಾವು ಹೆಬ್ಬಟ್ಟು. ಏನೇ ಹಿಂಗ್ ಮೊಬೈಲ್ ಮೆಸೇಜ್ ಬಂದ್ರು ಓಡ್ ಅವ್ರ ಹತ್ರನ ಬರ್ಬೇಕು. ನಾನು ಯಾರೋ ಇಂಗ್ಲಿಷ್ ದಾಗ ಮೆಸೇಜ್ ಮಾಡ್ಯಾರ ನೋಡ್ರಿ, ಏನಂತ ಹೇಳ್ರಿ ಇದು. ಕನ್ನಡ ಓದ್ತೀನ್ರಿ, ಅಂದ್ರೆ ಕನ್ನಡ ನಮ್ ಪರಿಸ್ಥಿತಿಗೆ ಆಗಿನ ಟೈಮ್ದಾಗ ನಾವ್ ಕಲಿಬೇಕಾಗಿತ್ತು. ಬೋರ್ಡ್ ಓದುದು, ಈ ನಾಷ್ಟಾ ಮಾಡಿದ ಪೇಪರ್ ಓದುದು, ಅದೆಲ್ಲಾ ಓದಿ ಅಕ್ಷರ ಕೂಡ್ಸಿ. ಈಗೂ ಒತ್ತಕ್ಷರ ಬರಲ್ಲ ನನಗ್, ಓದಾಕ್ ಬರಲ್ಲ. ಇವ್ರಿಗೂ ಓದ್ರೆ ಓದ್ತಾರ, ನಾ ಕನ್ನಡ ಬರೋದಿಲ್ಲ. ಅವ್ರು ಇಂಗ್ಲಿಷ್ ಕಲ್ತವ್ರು, ನಮಗ ಕನ್ನಡ. ನಮ್ಮ ಮಾತೃಭಾಷೆ ಕೊಂಕಣಿ ರೀ, ಇಂಗ್ಲಿಷ್ ಮೀಡಿಯಂ ಕಲ್ತಿದ್ರಿ. ನಾನ ಕನ್ನಡ ಐತಿತ್ಲ ಬರ್ಬೇಕಾದ್ರೆ ಕನ್ನಡ ನಮ್ಮ ಅವ್ರ ನಮ್ಮ ಅಪ್ಪ ಅಷ್ಟೊಂದು ಎಜುಕೇಟೆಡ್ ಅಂತ ಹೇಳಿ ನಂಗೂ ರಿಯಲಿ ಇವಾಗ ಗೊತ್ತಾಗ್ತದೆ. ಇಲ್ರಿ, ನಂಗೆ ಕನ್ನಡ ಬರಂಗ ಇಲ್ರಿ, ಏನೋ ದೇವ್ರದ. ಮತ್ ಈಗ ಕೊಟ್ಟ ನಂಗೆ ಓದಾಕ್ ಬರಲ್ರಿ ಪಟ್ನ. ಒಂದ್ ಇಂಗ್ಲಿಷ್ ಯಾವ್ದಾರ ಡೈಲಾಗ್ ಹೇಳಂದ್ರೆ ಹೇಳ್ತೀರೇನ್? ಹಂಕಂತ ಡೈಲಾಗ್ ರೀ ಒಂದ್ ಹೇಳ್ರಿ. ಈಗ ಯಾವ ಬರಂಗಿಲ್ರಿ. ಈಗ ಅವೆಲ್ಲ ನಾವೆಲ್ಲ ಇವ್ರು ಹಾಡಲ್ಲ, SP ಬಾಲಸುಬ್ರಹ್ಮಣ್ಯ, ಐ ಡೋಂಟ್ ನೋ ವಾಟ್ ಯು ಸೇ, ಅದೆಲ್ಲ ಯಾರಿಗೂ ಬರಂಗಿಲ್ಲ ಪಾಪ. ಅವು ನಾವ್ ಹಾಡ್ತಿದ್ವಿ ಮೊದಲು, ಇವನು ಹಾಡ್ತಿವಿ. ಆದ್ರೆ ಹೆಂಗೈತದಲ್ಲ ಈಗ ವಾತಾವರಣ ಹೊಂದ್ಕೊಂಡ್ಬಿಟ್ಟಿವಿ ನಾವು. ಒಳ್ಳೆ ಸಿಂಗರು, ಒಳ್ಳೆ ನಟ, ಒಳ್ಳೆ ಗ್ರಾಜುಯೇಟ್. ಬೆಕ್ಕಾದ ಪಾತ್ರ ತಗೋರಿ, ಒಂದ್ ಕಾಮಿಡಿನ ಹಿಡ್ಕೊಂಡು ಟ್ರಾಜಿಡಿ. ನಮ್ಗಿನ್ನು ನಾಲ್ಗೆ ಹೊಳ್ಳಲ್ಲ, ಟ್ರಾಜಿಡಿ ಹೊಳ್ಳಲ್ಲ ನನಗಿನ್ನು. ಆಲ್ಮೋಸ್ಟ್ ನಾವ್ ಕಲ್ತಿಲ್ಲ. ಇಂಗ್ಲಿಷ್ ಅದ್ ಏನ್ರ ಹಿಂಗ್ ಕೊಟ್ರೆ ಬಾಳ ಕಷ್ಟ ಆಗತ್ ಮಾತಾಡ್ಬೇಕು, ಅವ್ರಿಗೆ ಕಷ್ಟ ಆಗಲ್ಲ ಇಂಥವ್ರು ಯಾರೇ ಆಗ್ಲಿ ನಾ ಹೇಳುದು, ಒಳ್ಳೆ ಕಲಾವಿದ್ರು ದಯವಿಟ್ಟು ಹಿಂದ್ ಉಳಿಬೇಡ್ರಿ. ಏನೋ ಪ್ರಯತ್ನ ಮಾಡ್ರಿ. ಪ್ರಯತ್ನದ ಮುಂದಂತೂ ಯಾವ್ದು ಇದು ಅಲ್ಲ. ಪ್ರಯತ್ನ ಮಾಡಿ ಮುಂದ್ ಬರ್ರಿ. ಪ್ರಯತ್ನ ಮಾಡ್ತಾನ, ಬಾಮನ್ ಮಾಡ್ತಾರ, ಚಾನ್ಸ್ ಇವ್ದು ಕಡಿಮೆ ಆಗ್ಬಿಡ್ತಾನ. ಅದ್ ಬೇಕಣ್ಣ, ಎಲ್ಲಾ ಬೇಕು. ಲಕ್ ಬೇಕು, ಅದಕ್ಕೊಂದು ಟೈಮ್ ಅಂತ ಬೇಕು. ಅವ್ ದೇವ್ರ ಫಿಕ್ಸ್ ಮಾಡಿರ್ತಾನ, ಆ ಟೈಮ್ಗೆ ನೀವ್ ಮುಂದ್ ಹೋಗ್ಬೇಕಂತಂದು. ಈಗ ನೋಡ್ ನಂಗೆ ಅನ್ಸ್ಬಿಟ್ಟು ನಾವ್ 20 ವರ್ಷ ತನ ಗುದ್ದಾಡ್ರ ನಮ್ಗೆ ಏನೂ ಆಗಿದಿಲ್ಲ. ಇಲ್ಲ, ಒಂದೇ ಕಡೆ ಇರಬಾರ್ದು. ಯಾವ್ದೇ ಮನುಷ್ಯ ಆಗ್ಲಿ, ನೀವು 20 ವರ್ಷ ಒಂದೇ ನಮ್ಮ ಅಕ್ಕರ್ ತೋರಿಸ್ತೀನಿ ನಿಮ್ಗೆ. ಭಯಂಕರ ಸ್ಮಾರ್ಟ್. ಸ್ಟೇಜ್ ಬಂದ್ರೆ ಎಲ್ಲಾರು ಅದ, ಏನು ಅಲ್ಲ, ನೀ ಗೊಂಬಿ ಫಾರಿನ್ ಲೇಡಿ ಇದ್ದಂಗ ನಮ್ಮ ಅಕ್ಕ. ಕಲರು ಇದು ಮತ್ ಪಾತ್ರ ಅಷ್ಟೇ ಚೆನ್ನಾಗ್ ಮಾಡ್ತಾರ. ಯಾಕಿಂದ ಉಳಿದ್ರ ಅಂದ್ರ ಒಂದೇ ಕಡೆ ಇದ್ದು 11 ವರ್ಷ 15 ವರ್ಷ ಒಂದೇ ಕಂಪ್ನಿ ಒಳಗ ಉಳಿದು ಬೆಳಕಿಗೆ ಬರಂಗಿಲ್ಲ. ಈಗ ಆ ಕಂಪ್ನಿಯಾಗ ಅಷ್ಟೇ ನೀವು ಕಲಾವಿದ್ರ ಅಂತ ಗೊತ್ತಾಗತ್ತ, ಹೊರಿನ ಪ್ರಪಂಚ ಗೊತ್ತಾಗಲ್ಲ. ಎಲ್ಲೋ 100ಕ್ಕೆ ಅಷ್ಟೇ. ಅವ್ರು ಒಂದೇ ಬಾವಿ ಒಳಕ ಇದ್ದ ಕಪ್ಪಿ ಹಂಗ. ಈ ನಮ್ದು ಹಂಗಾಗಿ ಇನ್ನಿಂದ ನಾವ್ ಎಲ್ಲಾರು ಗುರ್ತಾಗಿತ್ತು. ಈಗ ನಮ್ನ ಯಾರು ಗುರ್ತಾಗಿಲ್ಲ, ಬಿಟ್ಬಿಟ್ಟು ಈಗ ಮತ್ತೆ ಹೊರಗೆ ಬಂದ್ವಿ ಅಷ್ಟೇ. ಈಗಿಲ್ರಿ ಮೇಡಮ್ ಅವ್ರು ಮತ್ತೊಂದ್ ನಮಗೆ ಟ್ರಿಕ್ಸ್ ಕೊಟ್ರಿ. ನಿಮ್ದು ಟ್ಯಾಲೆಂಟ್ ಸಿಂಗಿಂಗ್ ಕೂಡ ಅಂತಂದ್ರೆ ಒಂದ್ ಯಾವ್ದಾರಿ ಹಾಡ ಈಗ ಇಲ್ಲ, ಒಳ್ಳೆ ಸಿಂಗರ್ ಅದ. ಒಂದ್ ನಮ್ಮ ಆಡಿಯನ್ಸ್ ಯಾವ್ದು ಹಾಡ್ಬೇಕು ಅನ್ನೋದ ಗುರ್ತಾಗಲ್ಲ. ಯಾವ್ದಾದ್ರ ಹಾಡು? ಗಾನವೇದ್ಯ ಬಡಿ ಕಠಿಣ, ಗಾನವೇದ್ಯ ಬಡಿ ಕಠಿಣ, ಗುರು ಚರಣ ಶಿಷ್ಯಧರ, ಗುರು ಚರಣ ಶಿಷ್ಯಧರ, ತಪವ ಮಾಧವ ಆನೇದೋ, ಗಾನವೇದ್ಯ ಬಡಿ ಕಠಿಣ. ಅದಾವ ಇಂಟ್ರೆಸ್ಟ್ ಬರಾಯನ್ ಪಟ್ನಿ. ಹಿಂದಿ ಸಾಂಗ್ ಸೂಪರ್ ಆಡ್ತಾರ, ಕನ್ನಡಕ್ಕಿಂತ ಹಿಂದಿ ಸಾಂಗ್ ಸಾಕು. ಮೇಡಮ್ ಅವ್ರ ನೀವೇನು ಬೆಳ್ತಾರ ಆರ್ಕೆಸ್ಟ್ರಾ ಮಾಡಿಸೋದು. ಮೇಡಮ್ ಅವ್ರ ನಿಮಗ್ರಿ ಆನ್ ಸ್ಕ್ರೀನ್ ಜೋಡನು ಸರ್ ಜೋಡ ಮಾಡಕ, ಆಫ್ ಸ್ಕ್ರೀನ್ ಜೋಡನು ಸರ್ ಜೋಡ ಮಾಡಕ ಯಾವಾಗ್ರ ಬ್ಯಾಸರತ ಆಗೈತೇನ್ರಿ? ಇಲ್ರಿ, ಯಾವಾಗ ಬ್ಯಾಸರ ಅಂದ್ರೆ ಅವ್ರಿಗೆ ದೊಡ್ಡ ಕಂಪ್ನಿ ಸರ್ವಿಸ್. ಅವ್ರಿಗೆ ನಾವು ಎಲ್ಲಾ ಆಲ್ಮೋಸ್ಟ್ ಹಳ್ಳಿ ನಾಟಕಗಳು ಅಡ್ಡಾಡ್ದವ್ರು. ಅವ್ರು ಟ್ಯೂನಿಂಗ್ ಏರು ಇಳಿತಾ ಬೇಕು ಅವ್ರಿಗೆ. ಇದ ಇಲ್ಲಿಗೆ ಬಿಡ್ಬೇಕು, ನೀನು ನಾ ಅಲ್ಲಿಗೆ ಎತ್ತಬೇಕು. ಮತ್ ನಾವೇನ್ ಮಾಡ್ತೀವಿ, ನೀನು ನನ್ನ ಗಂಡನ ಹಿಂಗ್ ಮಾತಾಡ್ತೀವಿ ನಾವು. ಕಟ್ ಇಲ್ಲ, ನಮ್ಮ ಅತ್ತಿ ಇವ್ರು
ಅಲ್ಲಿ ಒಂದೇ ಉಸಿರಿಂದ ಮಾತಾಡ್ಬೇಕು, ಅಲ್ಲಿಗೆ ಒಂದ್ ನಿಂದಿರ್ಬೇಕು. ಆ ಕಷ್ಟ ಒಮ್ಮೆ ನನಂಗ ತುಂಬಾ ಬೇಜಾರಾಗಿದ್ದು ಚೆನ್ನಪ್ಪಾಚಾರ್ಗೌಡ ಅಂತ ನಾಟಕ, ಇಲ್ಕಲ್ ಕ್ಯಾಂಪು ಫುಲ್ ಇತ್ತು ಥಿಯೇಟ್ರು. ಅದ್ರಾಗ ಒಂದ್ ಡೈಲಾಗ್ ಬರತ್ರಿ, ಇವ್ರಿಗೆ ವಿಷ ಕುಡ್ಸು ಸೀನ್ ಇರತ್, ನಾನು ವಿಷ ಕುಡ್ಸು ಸೀನ್ ಅದು. ಇವ್ರು ಹೆಂಡತಿ ಮ್ಯಾಲ ಸಂಶಯ, ಒಬ್ರು ಏನೋ ಹೇಳಿರ್ತಾರ ಅವ್ರಿಗೆ, ನಿನ್ ಹೆಂಡತಿ ಹಂಗದಾಳ ಹಿಂಗದಾಳ, ನೀನ್ ಇದು ನಿಜಾನಾ ಅಂತ ಕೇಳ್ತಾರ ಅವ್ರು. ಇಲ್ಲ ಮಾಮ, ನಿಮ್ಮನ್ನ ಹೊರತು ಅನ್ಯ ಪುರುಷರನ್ನ ಕಣ್ಣೆತ್ತಿ ನೋಡಿಲ್ಲ, ನೋಡೋದಿಲ್ಲ, ಇದು ನಿಮ್ಮ ಪಾದ ಸಾಕ್ಷಾತ್ ಸತ್ಯ. ಈ ಮಾತ್ ಬರ್ಬೇಕು. ಅದು ಅವರು ಫಿಲಿಂ ಒಳಗೆ ಆ ಮಾತ್ ಮಾತಾಡ್ಬೇಕು, ಭಾವನೆ ಕೊಟ್ಟು ಏರು ಇಳಿತ ಕೊಟ್ಟು. ನಮ್ಗ ಅದ್ ಬರಲ್ಲ. ನಾ ನಾರ್ಮಲ್ ಆಗಿ ಮಾತಾಡ್ದೆ ನಿಂತೆ, ಅವ್ರ 10 ನಿಮಿಷ ತುಂಬಿ ಥಿಯೇಟರ್ ಇತ್ತು, ನನ್ ಮುಖ ನೋಡಕತ್ರು. ಯಾಕೆ ಇವ್ರು ನನ್ ಮುಖ ನೋಡಕತ್ರು, ಮಾತೇನ್ರ ತಪ್ಪಿದ್ನೇನು? ಸ್ಟೇಜ್ನಾಗ ನನಗ ಏನ್ ಮಾತಾಡ್ದೆ ನೀನು, ಏನ್ ಮಾತಾಡ್ದಿ, ಗಾಬರಿ ಆಗ್ಬಿಟ್ಟನ, ಏನ್ ಮಾತಾಡ್ದಿ ಅಂತ. ನಿನ್ನ ಭಾವನೆ ಇಲ್ಲ, ಏನ್ ಇಳಿತಿಲ್ಲ, ಮಾತ್ ತಪ್ಪಿಸಿ ಒಳಗ್ ಹೋಗ್ಬಿಡ್ತೇನೆ ಅಂತ ಕೇಳ್ಬಿಟ್ರು. ತುಂಬಿ ಥಿಯೇಟರ್ ಇತ್ತು ಇದು. ನನಗ ಕೈಕಾಲೆಲ್ಲ ಶಿವಕ್ ಹಾಕತ್ಬಿಟ್ಟು ಅಸಹ್ಯ ಆಗ್ಬಿಡ್ತು. ಬಂದ್ ಒಳಗ್ ಹೇಳಿದ್ರ ನನಗೇನು ಅನಿಸ್ತಿದ್ದಿಲ್ಲ. ಸ್ಟೇಜ್ನಾಗ ಹೇಳ್ಬಿಟ್ರಲ್ಲಪ್ಪ ಇವ್ರು ಅಂತ. ಅವ್ರ ಸಾಯಿ ಸೀನ್ ಇತ್ತು, ಅತ್ತೆ ಅವ್ರ ಸತ್ರು, ಒಳಗ್ ಬಂದ್ರು. ನೀವು ಸ್ಟೇಜ್ನಾಗ ಅಸಹ್ಯ ಮಾಡಕತ್ತಿರಲ್ಲ ನನಗ. ಯಾವ್ದೇ ದೊಡ್ಡ ಕಲಾವಿದ್ರು ಬಂದು ನೀನ್ ಏನ್ ಪಾಠ ಮಾಡ್ತಾಳೋ ಅನ್ನೋಕ್ಕಿಂತ ನಾನ್ ನಿನಗೆ ಹೇಳಿದ್ರೆ ಒಳ್ಳೇದು, ನೀನ್ ತಿದ್ಕೋಬೇಕ. ಮತ್ತ ಕಲಾವಿದರಿಗೆ ಏರು ಇಳಿತಾ ಬೇಕು, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು, ಇಲ್ಲಿ ನಿಂದ್ರಿಸ್ಬೇಕು, ಇಲ್ಲಿ ಇಷ್ಟಕ್ಕೆ ಹೋಗ್ಬೇಕು, ಉಸಿರು ತಗೋಬೇಕು, ಮಾತಾಡಕ ಇಲ್ಲಿಗೆ ಉಸಿರು ತಗೋಬೇಕು. ನನ್ಗ ವೈಯಕ್ತಿಕವಾಗಿ ನಾನು ಸ್ಟೋರಿಗಳನ್ನ ಏನೋ ಪಾತ್ರ ಮಾಡ್ತೀನಿ ಅಂದ್ರೆ ಸ್ವಲ್ಪ ಅವರಿಂದನೇ, ಸಾರಿಂದನೇ ಅವರೇ ಹೇಳ್ಕೊಟ್ಟಿದ್ದು. ಇಲ್ಲಿಗೆ ನಿಂದಿರ್ಬೇಕು, ಇಲ್ಲಿಗೆ ಮಾತಾಡ್ಬೇಕು. ಕೆಲವೊಂದು ಅವ್ರ ಜೊತೆ ಸ್ಟೋರಿ ಮಾಡಕ್ ಹೆದರ್ತೀನಿ. ಹೆದರುಕಿಂತ ಇದು ಅನ್ಸುತ್ತೆ, ಅಪ್ಪ ಈ ಗಣಮನ್ ಜೊತೆ ಏನ್ ಪಾಠ ಹಾಕತ್ತಾರಪ್ಪ ನನಗ ಅಸಹ್ಯ ಮಾಡಕತ್ ಬಿಡ್ತಾನ ಸ್ಟೇಜ್ನಾಗ ಅನ್ಸುತ್ತೆ. ಈಗ ನಮ್ ಸರ್ ಕೇಳಬೇಕು, ಇದು ಮೇನ್ ಇಂಪಾರ್ಟೆಂಟ್ ಸರ್ ತೆಗಿರ್ತೈತಿ. ಸರ್ ನಿಮ್ಗೆ ಯಾವ ತರ ಅನ್ಸೈತೇನ್ರಿ? ಅಂದ್ರ ಆನ್ ಸ್ಕ್ರೀನು ಮೇಡಮ್ ಜೋಡನೆ ಇರ್ಬೇಕು, ಮನ್ಯಾಗ ಆಫ್ ಸ್ಕ್ರೀನು ಮೇಡಮ್ ಜೋಡ ಇರ್ಬೇಕು, ಇದೇನ್ ನಂಗಪ್ಪ ನೀ ಹೇಳುದ್ ಬೇಡ, ಯಾರ ಕರ್ಕೊಂಡು ಹೋದ್ರು ಸಹಿತ ಅಲ್ಲಿ ಹಾಕತ್ತಾರ ಅವ್ರು. ನಾನು ಬೇರೆ ಕೊಡಂಗಿಲ್ಲ, ನನಗೆ ಯಾರು ಬೇರೆದವ್ರು ಕೊಡಂಗಿಲ್ಲ. ಈಗ ಏನೋ ಸಿಪ್ಪತ್ರ ಮನೆ ಸಿಟ್ಟಿಗೆದ್ದು 3 ಮಂದಿನ ಚೇಂಜ್ ಮಾಡಮ್. ಅಕ್ಕಲಮ್ಮ ಇದು ಬೇರೆ ಕ್ರಸ್ ಗಪ್ಪತ್ತದ ಅವ್ನ ಮಾಡಿ ಅವ್ನ್ 3-4 ಎಪಿಸೋಡ್ ಕಿಲ್ಲಾರದ ಮಾಡ್ಯಾನ. ಈಗ ಹಾಕಿಲ್ಲ, ಬೇರೆದವ್ರ ಕರೆಸ್ಕೊಂಡಂಗಂತ ಹೇಳ್ಬೇಡ್ರಿ, ಡೈರೆಕ್ಟ್ ಆಗಿ ಮೇಡಮ್ ಅವ್ರ ಆಲ್ಮೋಸ್ಟ್ ಯೂಟ್ಯೂಬ್, ರಂಗಭೂಮಿ, ಈಗ ಟ್ರೂಪ್ ಆಯ್ತು, ಕಂಪ್ನಿ ಆಯ್ತು, ನಾವ್ ಜೋಡಿ ಹಂಗಾಗಿ ಜೋಡಿ ಮ್ಯಾಗ ಹಾಕ್ಬೇಕ ಅವ್ರಿಗೆ ಪಾತ್ರ. ಜೋಡಿ ಮ್ಯಾಗ ಭಾರಿ ಜೋಡಿ. ಈಗ ನೀವ್ ಅಂದ್ರಲ್ಲ ನಾಟಕ ಕಂಪ್ನಿ ಒಳಗ ಸ್ವಲ್ಪ ಜೋಡಿ ಒಳಗ ಲಿಸ್ಟ್ನಾಗ ಇರೋರು. ಈಗ ನಾವು ಸ್ವಲ್ಪ ಈಗ ಏನೋ ಒಂದ್ 11ನೇ ಜೋಡಿ ಲಿಸ್ಟ್, 11ನೇ ಲಿಸ್ಟು, 15ನೇ ಲಿಸ್ಟು, ಅದ್ರ ಸ್ವಲ್ಪ ಎಲ್ಲೋ ಅದೀವ್ ಅಂದ್ರ ನಾವಿಬ್ರಿಗೆ ಯಾರ್ರಿ ಜೋಡಿ ಬರೋರು? ಮುದೋಳ ನಟರಾಜ್ ಮಂಜುಳಾ ಬರ್ತಾರ್ರಿ, ಜೋಡಿ ಮ್ಯಾಗ ಮಾಡ್ತಾರ. ಕಾಮಿಡಿ ಬಾಳ, ಆಲ್ಮೋಸ್ಟ್ ಈಗ ಕಾಮಿಡಿ. ಮೊದಲೆಲ್ಲ ಬರೀ ಸ್ಟೋರಿನೇ ಮಾಡ್ತಿದ್ವಿ ನಾವು ಗಂಡ ಹೆಂಡತಿ, ಈಗ ಆಲ್ಮೋಸ್ಟ್ ಕಾಮಿಡಿನ. ಇದಾತ್ರಿ, ಇದೊಂದ್ ನಿಮ್ದ ರಂಗಭೂಮಿದೊಂದು ಪಾಠ ಆತ್ರಿ. ಇತ್ತೀಚಲಾಗ ಯೂಟ್ಯೂಬ್ ಬಂದಿರಿ, ಇದೇನ್ ಸ್ಟಾರ್ಟ್ ಆತ್ರಿ ನಿಮ್ ಜರ್ನಿ ಯೂಟ್ಯೂಬ್? ಯೂಟ್ಯೂಬ್ ಮಾಂತೇಶ್ ತಾಳಿಕೋಟೆ ಅಂತ ನೋಡಿರ್ಬೇಕ್ರಿ ನೀವು. ನಮ್ದು ಬಾಗೇವಾಡಿ ಕ್ಯಾಂಪ್ ಇತ್ತು. ಮಾಂತೇಶ್ಗೂ ಶಿವಪುತ್ರಗೂ ಬಾಳ ಕ್ಲೋಸ್. ಮಾಂತೇಶ್ ಬಂದ್ ನನಗೆ ಒಂದು ಸಕ್ಕ ಮತ್ತ ಶಿವಪುತ್ರ ಅಂತ ಕಾಮಿಡಿ, ನಮ್ಗೆ ಅಲ್ಲಿ ತನ ಈ ಯೂಟ್ಯೂಬ್ ಅನ್ನೋದೇ ನನಗೆ ಇದು ಇದ್ದಿದ್ದಿಲ್ಲ, ಐಡಿಯಾ ಇದ್ದಿದ್ದಿಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಇಲ್ಲ ಕಾಮಿಡಿ ಚಂದ ಮಾಡ್ತಾನ, ಒಂದು ಇದು ಮಾಡಾಕನ, ಬೆಳಿಗ್ಗೆ ಎದ್ದು ಹೋಗ್ಬೇಕಂತ. ಹೌದಾ, ಪೇಮೆಂಟ್ ಯಪ್ಪ ನಮ್ಗೇನ್ ಪೇಮೆಂಟ್ ಬೇಡ ಅಂದೆ. ಇಲ್ಲ ಕೊಡ್ತಾರ ಪೇಮೆಂಟ್, ಬೆಳಿಗ್ಗೆ 8ಕ್ಕೆ ಹೇಳ್ಬೇಕಂದ್ರೆ ಕಷ್ಟ ನಮ್ಗ ನಾಟಕ ಕಂಪ್ನಿಯವ್ರಿಗೆ. ಹೆಂಗ್ ಮಾಡೋದು ಮಾತೇಶ್? ಇಲ್ಲ ಹೋಗ್ರಿ, ಬ್ಯಾಡಗಿ ಜ್ಯೋತ್ಯಕ್ಕ ಅಂತ, ಯರಗಟ್ಟಿ ನಾಗಮ್ಮ ಅವ್ರ ಅಂತ, ನಾನಂತ 3 ಜನ ಹೋದ್ವಿ. ಅದೊಂದ್ ಸಂಘದ ಎಪಿಸೋಡ್ ಇತ್ತು. ಅಲ್ಲಿಂದ ಹೈಲೈಟ್ ಆದೆ ನಾನು. ಹೈಲೈಟ್ ಆದ ಕಂಟಿನ್ಯೂ ನಾನು ಕರ್ಸಾಕತ್ತಿದ್ದ, ಶಿವಪುತ್ರ ಕರ್ಸ್ತಿದ್ರು ನನ್ನ. ಅದು ಒಂದು ದಿನ ಇವ್ರು ನನ್ ಜೊತೆಗ್ ಬರ್ತಿದ್ರು. ಅಕ್ಕ ಅಣ್ಣ ಒಂದ್ ಪಾತ್ರ ಐತಿ ಹಾಕೋಣ ಕುಡ್ಕೊಂಡು. ಮಾಡ್ತಾರ. ಇವ್ರಿಗೆ ಹೋಗಿ ಕೇಳ್ದೆ, ಅಪ್ಪ ಎಲ್ಲಿ ಕಿರಿಕಿರಿ ಹೋಗಪ್ಪ ಅಂದ್ರು. ಮಾಡ್ರಿ ಒಂದ್ ಸೀನ್ ನಡ್ಸುಮ ಒಂದ್ ಸೀನ್ ಮಾಡಿದ್ರು. ಅದು ಆಯ್ತು. ಜಿಪ್ಪುಣ ಫ್ಯಾಮಿಲಿ ಅಂತ ಒಂದ್ ಬಂತು. ಅದ್ರಿಂದ ಬಾಳ ಹೈಲೈಟ್ ಆದ್ವಿ ನಾವು ಗಂಡ ಹೆಂಡತಿ. ಫಸ್ಟ್ ನಾನು ಒಬ್ಬಕಿಗೆ ಹೇಳಿದ್ದ, ಇಲ್ಲ ಮುತ್ತಣ್ಣ ಮತ್ ನೀನಕ್ಕ ನನ್ ತಂದೆ ತಾಯಿ ಕ್ಯಾರೆಕ್ಟರ್ ಆಯ್ತಪ್ಪಾಜಿ. ಇವ್ರ ನನ್ ಜೊತೆಗ್ ಬಂದ್ರು. ನಮ್ಮಪ್ಪನ ಪಾತ್ರ ಅದು ಒಂದ್ ಪೀಸ್ ಪಾತ್ರ ಇತ್ತು. ಅಕ್ಕ ಅಣ್ಣ ಮಾಡ್ಸೋಣ ನಿಮ್ಮ ತಂದೆ ಪಾತ್ರ, ಹುಡುಗಿ ನೋಡಕ್ ಬರ್ತಾರ, ಸ್ವಲ್ಪ ಒಂದೆರಡು ಮಾತದವ. ಆಯ್ತಪ್ಪ.
ಅದ್ ಅವ್ನ್ಗ್ ಏನ್ ಇಷ್ಟ ಆಯ್ತು ಏನೋ ಗೊತ್ತಿಲ್ಲ, ಪ್ರತಿ ಎಪಿಸೋಡ್ ಹಾಕಕತ್ತ, ಕಮೆಂಟ್ಸ್ ಇವ್ರೇ ಜಾಸ್ತಿ ಹಾಕತ್ಬಿಟ್ರು, ಹೈಲೈಟ್ ಹಾಕತ್ಬಿಟ್ರು ಇವ್ರು. ಅದಕ್ ಶಿವಪುತ್ರ ಅಂದ್ರು, ಇಷ್ಟು ದಿನ ನೀವು ಉರ್ದಿರಿ, ಇನ್ನ ನಾವಿಬ್ರು ಹಳೆ ಮಾವ ಉರಿತೀವಿ ನೋಡ್ರಿ ಹೆಂಗ್ ಉರಿತೀವಿ. ಅಲ್ಲಿ ಏನ್ ಜಿಪ್ಪಣ ಫ್ಯಾಮಿಲಿ ಸ್ಟಾರ್ಟ್ ಆಯ್ತು, ಅವ್ರು ಇನ್ನೂ ತನ ಹೊಳೆ ತಿರುಗಿ ನೋಡೇ ಇಲ್ಲ. ಇನ್ನು ನನ್ ಗುರ್ತಾ ಹಿಡಲ್ಲ ಜನ, ಆಲ್ಮೋಸ್ಟ್ ನಮ್ಮನ್ನ ಎಲ್ಲೋ 100 ಗುರ್ತಾ ಹಿಡಿತಾರ. ಇವ್ರನ್ನಂತ್ರು 1000 ಮಂದಿ ಹೋಗಿ ನಿಂದ್ರಿಸ 1000 ಮಂದಿನೂ ಗುರ್ತಾ ಹಿಡಿತಾರ ಅವ್ರನ್ನ. ಬಂತ ಜಿಪ್ಪಣ ಫ್ಯಾಮಿಲಿ, ಕಟ್ಟಪ್ಪ ಬಂದ ಮೊದಲು ಕಟ್ಟಪ್ಪ ಬಂದ. ಈಗ ಅವ್ರು ಏನೇ ಥ್ಯಾಂಕ್ಸ್ ಹೇಳಿ, ನಾವಿಬ್ರು ವೈಯಕ್ತಿಕವಾಗಿ ಏನೇ ಥ್ಯಾಂಕ್ಸ್ ಹೇಳ್ಬೇಕು ಯೂಟ್ಯೂಬ್ಗೆ ಅಂದ್ರೆ ಶಿವಪುತ್ರ ಅವ್ರು. ಸರ್ ಇದ ನಿಮ್ದ ಕಂಪೇರ್ ಟು ನಿಮ್ ರಂಗಭೂಮಿ ಸ್ಯಾಲ್ರಿ ಎಲ್ಲ ಅದ, ಯೂಟ್ಯೂಬ್ ಒಳಗೆ ಹೆಂಗ್ ಸರ್ ಅಡ್ಜಸ್ಟ್ ಆಗತದ ನಿಮ್ಗೆ? ಸರ್ ಅಡ್ಜಸ್ಟ್ ಪ್ರಶ್ನೆ ಬರಂಗಿಲ್ಲ. ಇದು ಏನೈತಂದ್ರ ಈಗೆಲ್ಲ ಏನಾಯ್ತು ಅಡ್ವರ್ಟೈಸ್ಮೆಂಟ್ ಹೋಗೈತ್ರಿ. ಇದು ನಾನು ಹೇಳಿದ್ರೆ ನಾಟಕ ಎಷ್ಟೋ ಮಂದಿ ಕಲಾವಿದರು ಮಾಡಕತ್ತಾರ ಪಾರ್ಟಿ, ಅವ್ರಷ್ಟ ಸೀಮಿತ, ಆ ಊರಾಗ ಅಷ್ಟ ಸೀಮಿತ. ಇದು ಯೂಟ್ಯೂಬ್ಗೆ ಅದಕ್ಕೆ ಆ ದೇವ್ರ ಕೊಟ್ಟೇನ ನಂಗೆ ಅನ್ಸ್ಬಿಟ್ಟು ಇದ್ರಾಗ ಏನೈತಂದ್ರ ಇಡೀ ಪ್ರಪಂಚಕ್ಕೆ ಪರಿಚಯ ಹಾಕಿರಿ. ಈಗ ಇಡೀ ಪ್ರಪಂಚಕ್ಕೆ ಪರಿಚಯ ಆದ್ಮೇಲೆ ನಾಟಕ ನೋಡಿ ಕರೆಸ್ತಾರೆ ನಿಮ್ಗೆ. ಇಲ್ಲದಾರ ಮತ್ತೆ ಡೇಟ್ ಖಾಲಿ ಐತೆ ಸರ್ ಹಂಗ ಹಿಂಗ. ಆದ್ರ ಯೂಟ್ಯೂಬ್ ಏನೈತಂದ್ರ ಇದೇ ಲೈನ್ ಬೇರೆ ರೀ, ರಂಗಭೂಮಿ ಲೈನ ಬೇರೆ. ಅದು ಯೂಟ್ಯೂಬ್ ಅದ ರೀ, ಯೂಟ್ಯೂಬ್ ನಿಮಗ ರಂಗಭೂಮಿ ಒಳಗ್ ಕೂಡ ಸ್ಯಾಲ್ರಿಗೆ ಯೂಟ್ಯೂಬ್ ಕೂಡ ಸ್ಯಾಲ್ರಿಗೆ ಹೆಂಗ ಅದ ಅಡ್ಜಸ್ಟ್ ಆಗ್ತದ ಸರ್? ಹೊಂದಾಣಿಕೆ ಮಾಡ್ಕೋಬೇಕು ಸರ್. ಸರ್ ಅದ್ ಹೆಂಗಿರ್ತಂದ್ರ, ಇದು ನಮ್ಗೆ ಅವ್ರು ಪಾಪ ಏನ್ ಮಾಡ್ತಾರ, ಒಂದ್ ವಾರ ಒಂದ್ ದಿವ್ಸ ಮಾಡಿಸ್ರಿ ಪಾಪ ಅವ್ರ ಒಂದ್ 2 ಅವ್ರದ್ದು ಖರ್ಚು ಎಕ್ಸ್ಪೆಂಡಿಚರ್ ಬಾಳ ಇರ್ತಾರ. ಈಗ ನೋಡಿ ಮ್ಯಾಕ್ಸಿಮಮ್ ಒಂದ್ 5-6 ಮಂದಿನ ಕೂಡಿಸ್ಬೇಕ. ಅವ 5-6 ಮಂದಿ ಕೂಡಿಸಿದಂದ್ರ ಒಬ್ಬೊಬ್ರಿಗೆ ನೀವು ಹಂಗ ಜನರಲ್ ಆಗಿ ಹೇಳ್ತೀನಿ, 100 ರೂಪಾಯಿ ಒಬ್ರು ಕೊಟ್ರಿ ಅಂತಂದ್ರ 500 ಹೊತ್ತು ಅವ್ರ ಊಟ ಹೋಗ್ತಾ ಬರ್ತಾ ಬಸ್ ಚಾರ್ಜ್ ಎಲ್ಲ ಇವ್ರೇನಂತಾರ, ಅಟ್ ರೊಕ್ಕ ತಗೊಂತಾರ ಇಟ್ ರೊಕ್ಕ ತಗೊಂತಾರ. ಅವ್ರ ಖರ್ಚಷ್ಟು ಮಾಡಿರ್ತಾರ. ಆ ಶಾಟ್ ನೋಡಿ, ಆ ಕ್ಯಾಮ್ರಾಮ್ಯಾನ್, ಆ ಲೈಟಿಂಗು ಅವೆಲ್ಲ ಹೋಗಿ ಇಡ್ಬೇಕು ಪಾಪ ಅವ್ರದ್ದು ಎಕ್ಸ್ಪೆಂಡಿಚರ್ ಬಾಳ ಇರ್ತಾನ. ನಾ ಇದು ಮತ್ತ ಅದೇ ಸ್ಯಾಲ್ರಿ ಬೇರೆ, ಅದೇ ಬೇರೆ ಇದೇ ಬೇರೆ. ಇಲ್ಲಿ ನಮಗೇನೋ ಒಂದ್ 5-6 ಮಾತು ಬರ್ತಾವ, ಒಂದ್ 20 ಮಾತು ಬರ್ತಾವ, ಒಂದ್ 30 ಮಾತು ಬರ್ತಾವ. ರಂಗಭೂಮಿ ಹಂಗಲ್ಲ, 170ರಿಂದ 300 ತರ ಮಾತದವಣ. ಈಗಿನವ್ರು ಯಾರಿಗೂ ಅಷ್ಟಿಲ್ಲ, 80 ಲಾಸ್ಟ್ ಮಾತಿಗೆ 100 ಇರ್ತಾವ. ಅದ್ರ ಮೊದಲಿನ ಮಾತು ಹೆಂಗಿದ್ದು 270, 320 ಹಿಂಗ್ ಮಾತಿದ್ದು. ಅವಾಗಿನ ರಂಗಭೂಮಿ ಬೇರೆ, ಈಗ ರಂಗಭೂಮಿ ಬೇರೆ, ಈಗಿನ ಬೇರೆ. ಮತ್ತೆ ಯೂಟ್ಯೂಬ್ದವ್ರು ಯಾರು ನಮಗ ಕಡಿಮೆ ಪೇಮೆಂಟ್ ಕೊಟ್ಟಿಲ್ಲ, ಮೋಸ ಮಾಡಿಲ್ಲ. ಮಲ್ಲು ಜಮಖಂಡಿ ಆಯ್ತು, ಮಲ್ಯ ಬಾಗಲಕೋಟ ಅಂತ ಅವ್ರ ಜೊತೆನೂ ಮಾಡಿದ್ವಿ. ಮಲ್ಲು ಜಮಖಂಡಿ ಜೊತೆ ಫಿಲ್ಮ್ ಒಳಗ್ ಹಾಕೊಂಡಿದ್ರು ಅವ್ರು. ನಮ್ಮ ತಮ್ಮ ಶಿವ ಮುದೋಳ ಅಂತ ಕಾಮಿಡಿ ಥ್ರೋಟ್ ಕಾಮಿಡಿ ಮಾಡ್ಯಾನ. ಅವ್ನ್ ನಾನೇ ಅಲ್ರಿ ನಾನು ಇಲ್ಲಕ್ಕ ಬರ್ರಿ ನೀವು ಯೂಟ್ಯೂಬ್ ಒಳಗೂ ಹಾಕೊಂಡ್ರು, ನನ್ನ ಸ್ಟೋರಿ ಒಳಗೆ ಇವ್ರನ್ನ ಕಾಮಿಡಿಗೆ ಹಾಕೊಂಡ್ರು ಯೂಟ್ಯೂಬ್ಗೆ. ಒಂದ್ ದಿನ ಅವ್ರ ಪೇಮೆಂಟ್ ನಮಗ ಇಲ್ಲ ಇಷ್ಟೇ ತೋರಿ ಅಷ್ಟೇ ತೋರಿ, ನಾವೇ ಎಷ್ಟರ ಕೊಡ್ರಿ, ಇಲ್ಲ ನೀವ್ ಹೇಳ್ರಿ ಇಷ್ಟ ಅಂತ ಹೇಳಿ ಎಷ್ಟರ ಕೊಡ್ರಿ. ಆದ್ರೆ ಅವ್ರು ಮೋಸ ಮಾಡಿಲ್ಲ. ಕಡಿಮೆ ಪೇಮೆಂಟ್ ಕೊಟ್ಟು ಇವ್ರಿಗೇನು ಗೊತ್ತಿಲ್ಲಪ್ಪ ಕಡಿಮೆ ಪೇಮೆಂಟ್ ಕೊಡೋಣ, ಇಲ್ಲ. ನಮಗೆಲ್ಲ ಯೂಟ್ಯೂಬ್ ಇಂದ ಒಳ್ಳೇದಾಗೈತಿ, ಪೇಮೆಂಟ್ನು ಚಲೋ ಬಂದಿದೆ. ಹೌದು, ಯಾರು ಮೋಸ ಮಾಡಿಲ್ಲ. ಈಗ ಸದ್ಯಕ್ಕ ಸರ ನೀವು ಒಂದು ಒಳ್ಳೆ ಕಲಾವಿದ, ಒಳ್ಳೆ ಕಲಾವಿದ ಜೋಡಿ ಅಂತೇಳಿ ಇಡೀ ಎಲ್ಲ ನಮ್ ಇಡೀ ಕರ್ನಾಟಕಕ್ಕೆ ಗೊತ್ತಾಗೈತ್ರಿ. ಯಾರೋ ಸಪೋಸ್ ನಮ್ಮ ತರ ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಿಮ್ಮನ್ನ ಹಾಕೊಂಡ್ ಒಂದು ಸ್ಟೋರಿ ಮಾಡ್ಬೇಕಂದ್ರ ಏನೋ ಅವ್ರ ಕೊರದ ನಾವು ಅವ್ರ ಎಷ್ಟು ಕೊಡ್ಲಾಡ್ ತಗೊಂಡ್ ಅವ್ರ ಯೂಟ್ಯೂಬ್ ಹೋಗಿ ಒಂದ್ ದಿನ ಹೆಲ್ಪ್ ಮಾಡಿದಂಗ ಮಾಡಿ ಆಕ್ಟ್ ಮಾಡ್ತು ಅಂತಂದ್ ಏನದ ಸರ್? ಇಲ್ಲ ನಮ್ಗೆ ಇಷ್ಟ ಕೊಡ್ಬೇಕಂತ ಏನ್ರ ಅದ ನಮ್ಮಿಂದ ಒಂದ್ ಜೀವನ ಉದ್ದಾರ ಆಗತ್ತಂದ್ರ ಅವ್ರ ನಮ್ ಯೋಗ್ಯತೆ ನೋಡಿ ಕೊಟ್ಟೆ ಬಿಡ್ತಾರ. ಕೊಡ್ಲಿ ಬಿಡ್ಲಿ, ಈಗ ನಾವ್ ಹೆಂಗ್ ಮುಂದ್ ಬಂದಿವಿ ಅವರು ಬರ್ಬೇಕ್ರಿ. ಈಗ ಅವ್ರಿಗೇನೋ ಆಸೆ ಇತ್ತು, ಈಗ ನಮ್ಗ ಇವ್ರದ್ ಹೆಸರು ಐತಪ್ಪ ಹಾಕೋತೀವಿ, ನಾವ್ ಇನ್ನೂ ತನನು ಯಾರಿಗೂ ಪೇಮೆಂಟ್ ಇಷ್ಟ ಕೊಡ್ರಿ ಅಂತ ಕೇಳಿಲ್ಲ, ಇನ್ ಮುಂದೂ ಯಾರಿಗೂ ಕೇಳಲ್ಲ. ಸುಳ್ಳ ನಮ್ಗ ಅವ್ರು ಹೋಗು ಬರ್ ಬಸ್ ಚಾರ್ಜ್ ಕೊಟ್ಟು ಅಕ್ಕ ಮಾಮ ನೀವ್ ಇಷ್ಟ ಮಾಡಿ ಹೋಗ್ರಿ ಅಷ್ಟೇ ಮಾಡ್ತೀವಿ. ನಮ್ಗೇನ್ ಎಲ್ರೂ ಮುಂದ್ ಬರ್ರಿ, ಈಗ ನಾವ್ ಅಷ್ಟೇ ಅಂತಲ್ಲ, ಆಲ್ಮೋಸ್ಟ್ ಎಲ್ರೂ ಮುಂದ್ ಬರ್ರಿ. ಯೂಟ್ಯೂಬ್ ಇಂದ ನೀವ್ ಈಗ ವರ್ಷ ಗಟ್ಲೆ ಯೂಟ್ಯೂಬ್ ನ ಪೇಮೆಂಟ್ ಯಾರಿಗೂ ಬರಲ್ಲ ಪಾಪ. ಈಗ ಅವ್ರ ವರ್ಷದ ಖರ್ಚು ತೆಗಿಬೇಕಲ್ಲ ಅವ್ರು. ಈಗ ಗೊತ್ತಿದ್ದವ್ರು ನಮ್ಗ ನಿಮಗ್ ಗೊತ್ತಿರ್ತೈತಿ, ಗೊತ್ತಿಲ್ಲಾರ್ದವ್ರು ಭಯಂಕರ ತಗೋತಾರಿ ರೊಕ್ಕ ಅಂತಾರ. ಆರ ವರ್ಷಗಟ್ಲೆ ಪೇಮೆಂಟ್ ಬರಲ್ಲ ಅವ್ರಿಗೆ, ಖರ್ಚು ಕೈಲಿ ಹಾಕ್ಬೇಕು ಅವ್ರು. ಎಷ್ಟೋ ಜನ ಮನ್ಯಾಗ ಬೈತಾರ, ಇದೇನ್ ಮಾಡ್ಕೊತ ಹೊಂಟಿರಿ, ಉದ್ಯೋಗ ಏನಿಲ್ಲ, ಉದ್ಯೋಗ ಇಲ್ಲ ಏನಿಲ್ಲ, ಬಗ್ಸಿಲ್ಲ, ಯಾರಿಂದ ಲಾಭ ಇಲ್ಲ, ಮುಂದ್ ಬರ್ತೈತೋ ಬಿಡ್ತೈತೋ ಸೆಕೆಂಡ್ರಿ ಅದು. ಆರ ಅವ್ರ ಖರ್ಚು ತೆಗಿಬೇಕಲ್ರಿ ಅವ್ರ ಪಾಪ. ನಾವ್ ಗಂಡ ಹೆಂಡತಿ ಎನಿ ಟೈಮ್ ಯಾರೇ ಕರೆದ್ರು ಬಂದ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ರೀ. ಈಗ ನನ್ ತಕ ಒಂದ್ ನಿಮ್ ಆಕ್ಟರ್ಸ್ ಒಂದ್ ಪಿಕ್ಚರ್ ಅದ ರೀ, ಆ ಪಿಕ್ಚರ್ ನೋಡಿ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರ?
ಶಿವಪುತ್ರ ಹೌದಾ ನಮ್ ಪಾಲಿನ ದೇವ್ರು. ಇದು ಮನಸ್ಪೂರ್ವಕವಾಗಿ ನಮ್ ಸ್ವಂತ ತಮ್ಮನೋ ನಮ್ ಪಾಲಿನ ದೇವ್ರು. ನಾವಿಲ್ಲಿ ಇಬ್ರು ಈಗ ಕುಂತೀವಿ, ನೀವು ನಮ್ದು ಇಂಟ್ರ್ಯೂ ತಗೋತೀರ ಅಂದ್ರ ಅವನೇ ಕಾರಣ. ನಾವು ಒಂಟಕ್ಷಲಿ ಅಂದ್ರೆ ಅವ್ರಿಗೆ ಇರು ಅಲಿಯೋ ಬೇರೆ ಐತಿ ಪ್ರಪಂಚಕ್ಕ. ಆದ್ರೆ ನನ್ ಸ್ವಂತ ತಮ್ಮ ಅದು, ನನ್ ತಮ್ಮನ್ಕಿಂತ ಹೆಚ್ಚು. ನಮ್ಗೇನೋ ಒಂದ್ ಜೀವನ ರೂಪಿಸ್ ಕೊಟ್ಟಾರಪ್ಪ ದೇವ್ರು ಅಂದ್ರ ಅವ್ರೇ. ಹೌದೌದು ಹೌದೌದು. ಅವ್ರದ್ದು ನೆನಪಿ ಹಾಕಿ ನೋಡೋಣ. ಅಲ್ಲಿ ನೀವು ನೋಡ್ಬೋದು ಜಿಪುಣ್ ಫ್ಯಾಮಿಲಿ ಅಂತ, ನಮ್ ಮನೆಯವರೇ ಅದ ಫೋಟೋ ಮಾಡಿ ಹಾಕಿದ್ದು. ನಾವ್ 10 ವರ್ಷ ಆದ್ರೂ ನಮ್ಗ ಅದ್ ಮರಿಬಾರ್ದು. ನಮ್ ಮೈಂಡ್ ಒಳಗ ಅದು ಅವ್ರ ನೆನಪೇ ಅಳಕ್ಬಾರ್ದು. ಅವ್ನ ಟೀಮ್ ಅಲ್ಲಿ ಐತಣ್ಣ ಅದು. ಅವ್ರ ತಮ್ಮ ಹನುಮಂತ ಅಂತ ಅವ್ರ ಎಂಟೈರ್ ಟೀಮ್ ಏನೈತಲ್ಲ ಎಂಟತ್ ಹುಡುಗರು ಅದಾರ. ಎಲ್ಲರ ಮೇಲೆ ಪ್ರೀತಿ ಬಾಳ ಪ್ರೀತಿ, ಬಾಳ ಕ್ಲೋಸ್ ಆಗಿ ಮಾತಾಡ್ತಾರೆ. ಆತ್ಮೀಯತೆ ಬಾಳ. ಈಗ ಇವ್ರು ಏನ್ ಬಿಡಪ್ಪ ನಾವ್ ರೊಕ್ಕ ಕೊಡ್ತೀವಿ ಬಂದ್ ಮಾಡಿ ಹೊಂಟ ಇಲ್ಲ. ಈಗ ಇವ್ರು ಏನೋ ಹೇಳ್ತ ಸುಪುತ್ರ ಹಿಂಗ್ ಮಾಡೋಣ, ಹಾ ಮಾಮ ಮಾಡೋಣ, ಅಪ್ಪಾಜಿ ಇದ್ ಮಾಡೋಣ, ಅಪ್ಪಾಜಿ ಹ್ಞೂ ಅಕ್ಕ ಮಾಡೋಣ. ಇಲ್ಲ ನಾನೇ ಡೈರೆಕ್ಟರ್, ನಾ ಹೇಳಂಗ ಕೇಳ್ಬೇಕು, ನೀವು ಇದೇ ಡೈಲಾಗ್ ಮಾತಾಡ್ಬೇಕು. ಒಂದ್ ದಿನ ಹುಡುಗನ್ ಸೊಕ್ಕಿಲ್ಲ. ಇಲ್ಲ ಇಲ್ಲ ಇದ ಮಾತಾಡಕ ನೀನು ಇಲ್ಲ. ಇದು ನಿನ್ನೆ ಒಂದ್ ಹೋಗ್ ಬಂದಿದ್ವಿ ಇವ್ರು ನಾನು. ಹಿಂಗ್ ಮಾಡೋಣ ಅಪ್ಪಾಜಿ, ಇವ್ರು ಹಿಂಗ್ ಮಾಡೋಣ ಬಾಬಾ, ಹಾ ಮಾಡೋಣ ಮಾಮ. ಅಲ್ಲಿ ಮಾಮ ಏನ್ ಹೇಳ್ತಾರ ನೋಡ, ಕ್ಯಾಮ್ರಾಮನ್ಗೆ ಹೇಳ್ತಾನ, ಮಾಮ ಏನ್ ಹೇಳ್ತಾರ ನೋಡ್ ಹಂಗ್ ಮಾಡೋಣ. ಮತ್ತೆ ಯಾವಾಗ ಸೊಕ್ಕು ಇಲ್ಲ, ದುರಹಂಕಾರ ಇಲ್ಲ. ಯಾರೋ ಅವ್ರವ್ರ ಮನ್ಸಿನ ಭಾವನೆಗ ಅವ ಹೆಂಗ ಅನಿಸ್ತಾನೋ ಗೊತ್ತಿಲ್ಲ. ನಮ್ಮ ಮನ್ಸಿನ ಭಾವನೆಗ ಅವ ನಮ್ ಪಾಲಿನ ದೇವ್ರು. ಅಣ್ಣ ಸ್ವಲ್ಪ ಅರ್ಧಂಬರ್ಧ ಮನಿ ಕಟ್ಬೇಕಾರೆ ಒಂದ್ 5-6 ಮಂದಿ ಅದ್ರಣ್ಣ, ಅವ್ರ ಇನ್ನೊಂದು ಅನಿಸ್ತೀನಿ ಸರ್. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನಾನು. ನನ್ ಮಗಳು ಅಪೆಂಡಿಕ್ಸ್ ಆಪರೇಷನ್ ಆಗಿತ್ತು, ಹೊಟ್ಟೆ ಒಳಗೆ ಒಡೆದ್ ಬಿಟ್ಟಿತ್ತು. ನಮ್ಮ ಬಾಳ ಅಂದ್ರೆ ಬಾಳ ಪರಿಸ್ಥಿತಿ ಅಜ್ಜಿ. ನನ್ ಮಗಳು ದವಾಖಾನೆ ಹಾಕಿವಿ, ನಮ್ಮ ಹತ್ರ ₹1 ಇಲ್ಲ. ಗಂಡ ಅಂತ ಇಷ್ಟೇ ನಿಂತ್ ಬಿಟ್ಟಿದ್ವಿ ನಾವು. ಆಕೆ ಸಾಯ್ತಾಳ ಬದುಕ್ತಾಳ ಸೆಕೆಂಡ್ರಿ, ಡಾಕ್ಟರ್ ಬದುಕಂಗಿಲ್ಲ ಅಂತ ಹೇಳಾಕತ್ತಿದ್ರು. ನಮ್ಗೇನು ದಿಕ್ಕೆ ತೋಚೋಲ್ಲಾಗಿತ್ತು. ದುಡ್ಡು ಏನ್ ಮಾಡುದು? ನಮ್ ತಮ್ಮ ಕೊಟ್ಟ, ನನ್ ಸ್ವಂತ ತಮ್ಮ. ಅವನಾಗಿ ಫೋನ್ ಮಾಡ್ದ. ನಮ್ ಫ್ಯಾಮಿಲಿ ಕೊಡುದು ಏನೋ ಧರ್ಮ. ನಮ್ ಅಕ್ಕನು ನಮ್ ತಮ್ಮಗಳು ಎಲ್ಲಾರು ನಮ್ ಮಾಡೋದು ಧರ್ಮ. ಹೆಬ್ಬಾಳದವ್ರ ಅಂತ ನಾನು ಹೇಳಿದ್ನೆ ನಿಮಗೀಗ. ಹೆಬ್ಬಾಳದವ್ರು ನಾನಿಲ್ಲ, ನನ್ ಗಂಡನ ಜೊತೆ ನಾ ಕಂಪ್ನಿಯಾಗ ಅದೀನಿ. ಬರೋ ಪೊಸಿಷನ್ ಇಲ್ಲ ನನಗ. ನನ್ ಜಾಗಕ್ಕೆ ಯಾರು ಸಿಗ್ಬಾರ. ಈ ಬರೋಕನ ಮುಂಚಿತ ನನ್ ಕಡೆ ₹1 ರೊಕ್ಕಿಲ್ಲ. ಮತ್ ನಮ್ಮ ಸಿಗ್ಗಾಂದಾಗ ಇರ್ತಾರ, ಅವ್ರ ಕಡೆ 15. ಮತ್ ನಮ್ ಸುಮತಿ ಮಮ್ಮಿ ಕಡೆ ಅವ್ರ ಕಡೆ ನಮ್ ಫ್ಯಾಮಿಲಿ ಕೊಟ್ಟೈತಿ. ಅದು ದೊಡ್ಡದಲ್ಲ. ನಮ್ ಫ್ಯಾಮಿಲಿ, ಈಗ ನಮ್ ಫ್ಯಾಮಿಲಿನೂ ಅವ್ರ ಫ್ಯಾಮಿಲಿನೂ ಕೊಟ್ಟಿ ದೊಡ್ಡದಲ್ಲ. ಆ ಪಾಯಿಂಟ್ ಹೆಂಗ್ ಹೇಳ್ತಾರ ನೋಡ್ರಿ, ಆ ಪರಿಸ್ಥಿತಿ ಹೆಂಗಿತ್ತಣ್ಣ ನಮ್. ಆ ಪರಿಸ್ಥಿತಿ ವಿಷ ಕೊಡ್ತೀನಿ ಅಂದ್ರು ₹1 ಇದ್ದಿದ್ದಿಲ್ಲ ನಮ್ಮ ಹತ್ರ. ಅಂತ ಪರಿಸ್ಥಿತಿ ಸರ್ ನಮ್ದು. ಈಗ ಅವ್ರ ಫ್ಯಾಮಿಲಿ ಅವ್ರು ಕೊಟ್ರು, ಅವ್ರ ಚಿಕ್ಕಮ್ಮವ್ರು, ಅವ್ರ ದೊಡ್ಡಮ್ಮವ್ರು, ನಮ್ ತಮ್ಮಗಳು, ನಮ್ಮ ಅಕ್ಕ ಎಲ್ಲಾರು ಕೊಟ್ರು. ಆದ್ರೆ ಈಗ ನಮ್ ಸಂಬಂಧಿಕರಾಗಬೇಕಾಗಿದ್ದು ಕರ್ತವ್ಯ ಅದು. ಹೆಬ್ಬಾಳದವ್ರ ಅಂತ ನಮ್ಗ ಈಗ ನಾಟಕ ಹೋಗಿದ್ ಪರಿಚಯ ಅವ್ರು ನಮ್ಗ. ಇಡೀ 3 ದಿನ ನನ್ ಗಂಡನ ಜೊತೆ ಬಂದು 3 ಜನ ನಿತ್ರು. ಧೈರ್ಯ. ಅವ್ರು ಅಳ್ಕೋತಾನೆ ಫೋನ್ ಮಾಡೋರು, ಏನ್ ಪರಿಸ್ಥಿತಿ ಅವ ನಿಂದು? ನಿನ್ ಮಗಳು ಇಲ್ಲಿ ಸಾವು ಬದುಕಿನ ನಡುವೆ ಅದಾಳ, ನೀನ್ ಅಲ್ಲಿ ಅದಿ, ಯಾರು ಸಿಗ್ತಾ ಇಲ್ಲ ನನ್ ಪರಿಸ್ಥಿತಿ, ನನ್ ಜಾಗಕ್ಕೆ. ಅದೇ ಓಪನಿಂಗ್ ಆಗ್ಬಿಟ್ಟೈತಿ ನಮ್ ಕ್ಯಾಂಪ್. ನನ್ ಗೆಳತಾರು ವೈಯಕ್ತಿಕವಾಗಿ ನಮಗವ್ರಿಗೆ ಏನೋ ಇದ್ರು, ನನಗ್ ಬಾಳ ಅಂದ್ರೆ ಬಾಳ ಗೆಳತಾರು ನನಗ್ ಬಾಳ ಸಪೋರ್ಟ್ ಮಾಡಿದ್ರು. ಇಲ್ಲ ನಾನ್ ನೇತ್ರಾಗ ಹೇಳಿನಿ, ನೀನ್ ಹೋಗು. ನೇತ್ರ ಅಂತ ನನ್ ಫ್ರೆಂಡ್, ಮಂಡ್ಲಿಗೆ ನೇತ್ರ ಅಂತ, ತಮ್ಮನ್ ಹೇಳ್ತೀನಿ ಅಂತಿರು ಕೊರೆಗೆ. ಆಕಿ ಫೋನ್ ಮಾಡಿ, ಯಾಕಮ್ಮ? ಇಲ್ಲಮ್ಮ ನನಗೇನ್ ದಿಕ್ ತೋಚೋದು, ನೀ ಹೋಗು, ನಾನ್ 3-4 ದಿವ್ಸ ಮಾಡ್ಕೊಡ್ತೀನಿ. ಅಕ್ಕಿ ಅಲ್ಲಿ ಬಂದ್ ಮಾಡ್ಲು. ಹೆಬ್ಬಾಳದವ್ರು ಇವ್ರ ಜೊತೆ 3 ದಿನ ನಿಂತು ಆಗಿನ ಟೈಮ್ಗೆ 25,000 ಕೊಟ್ರು ಸರ್. 25,000. ನೀವ್ ನಂಬ್ತಿರಿಲ್ಲೋ, ನಮ್ಗೆ ಇಷ್ಟೆಲ್ಲಾ ಈಗ ದೇವ್ರು ಕೊಟ್ಟಾನ, ನಾ ಇನ್ನೂ ₹6,000 ಅವ್ರಿಗೆ ಕೊಟ್ಟಿಲ್ಲ. ಇಲ್ಲ ಕೊಟ್ಟಿಲ್ಲ, ಕೊಡಂಗೂ ಇಲ್ಲ ನಾನು. ಯಾಕಂದ್ರೆ ಅವ್ರು ರೊಕ್ಕ ಕೊಟ್ಬಿಟ್ರೆ ಅವ್ರ ನೆನಪು ಹೋಗ್ಬಿಡ್ತೈತಿ ನಮಗ್. ಬಿಡಪ್ಪ, ಅವ್ರೇನ್ ಪುಕ್ಷಾಟ ಕೊಟ್ಟಾರ, ವಾಪಸ್ ಕೊಟ್ಟಿವಿ. ಆದ್ರೆ ಅವ್ರ ನಿಯತ್ ನಮ್ ಮ್ಯಾಗ ಇರಂಗಿಲ್ಲ. ಅದಕ್ ನಾ ಇನ್ನೂ 6,000 ನಾನು ಇನ್ನೂ ಅದೇ ಅಂತೀನಿ, ಅಪ್ಪಾಜಿ ನೀವೇನ್ ತಿಪ್ಪರ್ಲಾಗ ಹಾಕಿರ ನಾನ್ ನಿಮ್ಗೆ 6,000 ಕೊಡಲ್ಲ. 20,000 ಕೊಟ್ಟಿನಿ. 6,000 ದೊಡ್ಡ ಮಾತಲ್ಲ ನಮಗ್ ಗಂಡಂತಿ ಕೊಡುದು, ಆದ್ರ ನಾ ಕೊಡಂಗಿಲ್ಲ. ಅವ್ರದಾತು ಮತ್ ಸುಟ್ಟಟಿ ರಾಜಣ್ಣ ಅಂತ ಆ ಮನುಷ್ಯನು ನಮಗ. ಈ ಸುಪುತ್ರ ಅವ್ರಿಗೆ ಒಂದೇ ಫೋನ್ ಮಾಡ್ದೆ ನಾನು. ಮತ್ ಅವಾಗ ಅಷ್ಟು ಕ್ಲೋಸ್ ಇದ್ವಿಲ್ಲ ನನ್ಗ. ಅಕ್ಕ ಹೇಳ್ರಿ ಅಣ್ಣ ಅಂತಿದ್ದೆ ನಾವು. ಅಣ್ಣ ನನ್ಗ ಸ್ವಲ್ಪ ಬಾಳ ಅರ್ಜೆಂಟ್ ಐತಿ. ಯಾಕಕ್ಕ? ನನಗ ಒಂದ್ 15,000 ರೂಪಾಯಿ ಬೇಕಣ್ಣ, ನನ್ ಮಗಳಿಗೆ ಹಿಂಗಾಗೈತಿ. ಹೌದಾಕ? ಯಾರ ಅಕೌಂಟಿಗೆ ಹಾಕ್ಲಿ? ನಮ್ಮ ಮನೆಯವ್ರು ಇವ್ರು ಇನ್ನೂ ಅವ್ರಿಗೆ ಪರಿಚಯ ಇದ್ದಿದ್ದಿಲ್ಲ.
ನಮ್ಮ ಮನೆಯವ್ರವ್ರಿಗೆ ಫೋನ್ ನಂಬರ್ ಕೊಡ್ತೀನಿ ಅಕೌಂಟಿಗೆ. ಒಂದೇ ಸೆಕೆಂಡ್ನಾಗ ಆ ಮನುಷ್ಯ ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ. ಬಾಳ ಅಂದ್ರ ಒಂದ್ 2-3 ಎಪಿಸೋಡ್ ಮಾಡಿದ್ನೇನು ಅವ್ರ ಜೊತೆ. 3 ಇನ್ನು 15,000 ಅವ್ರಿಗೆ ಅದು ದೊಡ್ಡದಲ್ಲ, ಆ ಪರಿಸ್ಥಿತಿ ನಮ್ಮ ಬಾಳ ದೊಡ್ಡದು. ಹಾಕಿದಣ್ಣ ಆಟೋಮೆಟಿಕ್ ಅದೇ ಕ್ಷಣ ಹಾಕದ ಆ ಮನುಷ್ಯ ನಮ್ಗೆ 15,000. ನಾನು ಅದಕ್ಕ ಅವ ಪೇಮೆಂಟ್ ಕೊಡ್ಲಿ ಬಿಡ್ಲಿ ನಾವು ಮತ್ತೆ ಇಟ್ಟು ಸರ್ ಮುಗಿಸಿದ ಕೂಡ ಸುಮ್ ಹೊಂಟ್ಬಿಡ್ತೇವಣ್ಣ. ನಾವ್ ಬರ್ತೇವೆ ಹೊಂಟ್ಬಿಡ್ತೇವೆ. ಒಂದಿನ ಪೇಮೆಂಟ್ ಕೇಳಿಲ್ಲ. ಮತ್ತ ಅವ ಅಕ್ಕ ಮಾಮ ನಿಮ್ ಬರ್ಬೇಕ, ನಾನ್ ಕಂಪ್ನಿಯಾಗ ಇದ್ದಿದ್ದಿಲ್ಲ, ಕಂಪ್ನಿಯಾಗ ಅದೀನಿ ಅಪ್ಪಾಜಿ ಅಂತೀನಿ. ಹೌದಾಕ ಮಾಮನ್ಕ ಅವ್ರು ನಮ್ ವೈಯಕ್ತಿಕ ಏನೋ ಶೂಟಿಂಗ್ ಇರ್ಲಿ, ನಮ್ದು ಏನೇ ಇರ್ಲಿ, ರಾತ್ರಿ ನಾಟಕ ಇರ್ಲಿ, ಹಗ್ಲಿ ಅವ್ರು ಶೂಟಿಂಗ್ ಮುಗಿಸ್ಕೊಂಡ್ ರಾತ್ರಿ ನಾಟಕ ಹೋಗ್ತಿವ್ರಿ. ನಾ ಎಲ್ಲಾದ್ರೂ ಬಿಡಲ್ಲ ನಾವು. ನಿನ್ನ ಶೂಟಿಂಗ್ ಇತ್ತು ಸಹಿತ ಕ್ಯಾನ್ಸಲ್ ಮಾಡಿದ್ದೆ. ಅದಾನ ನಿಮ್ದ ಆಲ್ಮೋಸ್ಟ್ ಅವ್ರದ ಅಣ್ಣಾರ್ ಜೋಡ ಜಾಸ್ತಿ ಅದ ಜುಕುನ್ ಫ್ಯಾಮಿಲಿಂದನೂ ಗೊತ್ತಾತು. ಮತ್ತ ಈಗ ಮನೆ ಗಜ್ಮಾ ಮುತ್ಯ ಅದಂತೂ ಇಡೀ ಕರ್ನಾಟಕಕ್ಕ ಸೌಂಡ್ ಮಾಡಿದ್ದೇನ. ಅದೇಂಗಣ್ಣ ಅದೇನ್ ಗೊತ್ತದನ ನಿಮ್ಗೆ ಹೆಂಗ್ ಸ್ಟಾರ್ಟ್ ಆತು ಏನಾಯ್ತು? ಅದು ಜನರಲ್ ಆಗಿ ಮಾತಾಡಕ್ ಮುಂದಿದ್ದು ಅಣ್ಣ. ಅದು ನಮ್ಮ ಇನ್ನೊಬ್ರು ಅದಾರ, ಅವ್ರ ಹೆಸರು ನಂಗೆ ಗುರುತಿಲ್ಲ ಪಾಪ. ಅವ್ರವ್ರು ಜನರಲ್ ಆಗಿ ಮಾತಾಡಿದ್ರಂತ. ಅದ ಒಂದ್ ಬ್ಯಾರೆದಾಗ ಬೆಂಗಳೂರಿಗೆ ಹೋಗಿರೋರ್ ಮುತ್ಯ ಅವಾಗ ಟೈಮ್ದಾಗ ನಮ್ದು ಡೈರೆಕ್ಟ್ ಏನೋ ಗಜ್ಮಾನ್ ಅಂತ ಹಿಂಗೇನೋ ಬಂದಿದ್ರ. ಜನರಲ್ ಆಗಿ ಬಂದಿತ್ತು ಅದು. ನಾವು ಮೊದಲೊಂದು ಯಾವ್ದೊಂದು ಎಪಿಸೋಡ್ ಮಾಡಕತ್ತಿದ್ದೆ ಅವಾಗ. ಅದು 3 ಮಂದಿ ಹೆಣ್ಮಕ್ಳದ್ದು ಮದುವೆ ಆಗುದಂತ ಏನೋ ಅದಿತ್ತು ಅದು. ಅವಾಗ ಅವ್ರು ಬಂದಿದ್ರ ಸರ್, ಅವ್ರವ್ರು ಮಾತಾಡಕತ್ತಿರ. ಅವಾಗ ನಾ ಸುಮ್ ಜನರಲ್ ಆಗಿ ಕೇಳಿದ್ದೆ, ನಂಗೂ ಕ್ಲಿಯರ್ ಗುರ್ತಿರ. ಆಮೇಲೆ ಅವ್ರು ಮನೆ ಅಂದ್ರ ನನಗೆ, ನಾವೆಲ್ಲ ಕೂಡ ಮಾತಾಡಿದ್ವಲ್ರಿ ಸರ್ ಅದ ನೋಡ್ರಿ ಅಂದ್ಕೊಂಡು. ಅವ್ ಪಾಪ ತೆಗೆದಿದ್ದ ಬೇರೆ, ಜನ ತಿಳ್ಕೊಂಡಿದ್ದ ಬೇರೆ ಆಗ್ಬಿಟ್ಟು ಚಲೋ ಹೊಂಟಿತ್ತಣ್ಣ ಅದು. ಅದು ಬಹಳ ವೈರಲ್ ಆಗಿತ್ತು. ಈ ಕಮೆಂಟ್ಸ್ ಹಾಕ್ತಾರಲ್ಲ, ಅವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ ನಾನು. ಯಾವ್ದೇ ಯೂಟ್ಯೂಬ್ ಆಗ್ಲಿ ಏನೇ ಆಗ್ಲಿ, ದಯವಿಟ್ಟು ಕೆಟ್ಟಗರ ಕಮೆಂಟ್ಸ್ ಹಾಕ್ಬೇಡ್ರಿ. ಈಗ ನೀವು ಒಂದ್ ಕೆಟ್ಟ ಕಮೆಂಟ್ಸ್ ಹಾಕಿದ್ರೆ ಜನ ಅದನ್ನ ಬಹಳ ಕೆಟ್ಟದಾಗಿ ಯೂಟ್ಯೂಬ್ ಅಣ್ಣ. ಈಗ ನೋಡೋಣ, ಪಾಪ ಪುಣ್ಯಾತ್ಮ ಹಾಕಿದ ಒಂದು ಸಬ್ಸ್ಕ್ರೈಬರ್ 1100 ಇಲ್ಲ ಅವ್ನು. ಅಂತವ ಕಮೆಂಟ್ ಹಾಕ್ತಾನ. ಅವಂದ್ ಇನ್ನೂ ಅದು ಎಪಿಸೋಡ್ ಹೋಗಿತ್ತಣ್ಣ, ಚಲೋ ಹೋಗಿತ್ತದು. ಈಗ ಅದರಿಂದ ಆ ಹುಡುಗನ್ ಜೀವನ ಇದು ಆಗಾಕತ್ತಿತ್ತು, ಹೆಸರು ದೊಡ್ಡ ಹೆಸರು ಹಾಕತ್ತಿದ್ದು. ಗಜ್ಮಾ ಇವ್ರನ್ನ ಜನ ಗುರ್ತಾ ಇಡ್ತಿದ್ರು. ಈಗ ಆಲ್ಮೋಸ್ಟ್ ಜುಪ್ಪನ್ ಫ್ಯಾಮಿಲಿಯಿಂದ ಕಟ್ ಆಗಿದ್ ವಾಪಸ್ ಗಜ್ಮಾ ಮುತ್ಯ ಅಂತ ಇವ್ರನ್ನ ಗುರ್ತಾ ಹಿಡಿತಾರೆ. ಈಗ ನಾನ್ ಏನಂತೀನಿ, ಒಬ್ರು ಲೈಫ್ ಕೊಡ್ತಿರ್ತೈತಿ, ಅದು ಕೊಡ್ತಾನ ಲೈಫ್ ಈಸಿಯಾಗಿ ತಗೋರಿ. ದಯವಿಟ್ಟು ಅವ್ರ ವೈಯಕ್ತಿಕವಾಗಿ ಅವ್ರ ಫ್ಯಾಮಿಲಿ ಕಮೆಂಟ್ಸ್ ಹಾಕ್ಬೇಡ. ನನಗೆ ತೋರಿಸ್ಬಿಟ್ಲಣ್ಣ, ನನಗ ಕಣ್ಣ ನೀರು ಬಂದ್ಬಿಡ್ತು. ನಾನ್ ಅದೇ ಹೇಳುದು, ಕೆಟ್ಟ ಕಮೆಂಟ್ಸ್ ಸಂಬಂಧನ ಇವ್ ಅದು ಏನಣ್ಣ ಹೇಳ್ಬಾರ್ದು ನಾವು ಫ್ರೆಂಡ್. ನಮ್ಗೆ ಎಷ್ಟು ಹರ್ಟ್ ಆಗತ್ತೆ, ಮತ್ತ ಆ ಪಾಪ ಪುಣ್ಯಾತ್ಮಗೆ ಎಷ್ಟು ಹರ್ಟ್ ಆಗತ್ತೆ. ಎಷ್ಟು ರೊಕ್ಕ ಖರ್ಚು ಮಾಡಿ ಗುರ್ತಾರಣ ಅದಕ್ಕ. ಅವ್ರನ್ನ ಕರೆಸಿ, ಎಕ್ಸ್ಟ್ರಾ ಮಂದಿನ ಕರೆಸಿ, ಅದನ್ನ ನಾವು ಮಾಡಿ ಡ್ಯಾನ್ಸ್ ಮಾಡ್ಬೇಕಾದ್ರೆ, ಒಂದ್ ರೆಕಾರ್ಡ್ ಮಾಡ್ಬೇಕಾದ್ರೆ, ಒಂದ್ ರೆಕಾರ್ಡ್ಗೆ ಎಷ್ಟು ರೊಕ್ಕ ಕೊಟ್ಟಾನ, ಇವ್ರಿಗೆ ಏನಾರ ಗುರುತಣ್ಣ. ಈಗ ಅವ್ ಮಾಡ್ಯಾನ ಅಷ್ಟ, ಆ ಟೈಟಲ್ ಕೊಟ್ಟಾನ, ಎಷ್ಟು ಮಂದಿ ದುಡ್ಕೊಂತಿಲ್ಲ ಮೇಲೆ. ಸರ್, ನಿಮ್ಮ ಕೆಟ್ಟ ಕಮೆಂಟ್ಸ್ ಇಂದ ಎಷ್ಟೋ ಜೀವಗಳು ಹೋಗ್ಯಾವ, ಎಷ್ಟೋ ಗಂಡ ಹೆಂಡ್ರ ಫ್ಯಾಮಿಲಿ ಹಾಳಾಕತೈತಿ. ಈಗ ನಮ್ಮ ಮಕ್ಕಳೇ ತಗೋರಿ, ಈಗ ನಮ್ಮ ಮಕ್ಳು ಸಾಲಿಗೆ ಹೋಗ್ತಾರ. ಈಗ ನಮಗ್ ನೀವು ಕೆಟ್ಟ ಕಮೆಂಟ್ ಹಾಕಿದ್ರಿ, ಈಗ ನಮಗ ಅದು ಪರಿಣಾಮ ಆಗಂಗಿಲ್ಲ. ನಮ್ದು ಉದ್ಯೋಗಪ್ಪ ಇದು, ನಾವ್ ಹೋಗ್ತಿವಿ ಅಂತೀವಿ, ಆ ಮಕ್ಳಿಗೆ ಪರಿಣಾಮ ಆಗತ್ತೆ. ಸಾಲಿ ಒಳಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹಿಂಗ್ ಕಮೆಂಟ್ಸ್ ಹಾಕ್ಯಾರ, ಏನ್ ಕೆಟ್ಕರ್ದಾಗ ಹಾಕ್ಯಾರ ಅಂದ್ರ, ಇವ್ ಗಜ್ಮಾ ಮುತ್ತನ ಮಗ ನೋಡು, ನೀವು ಗಜ್ಮಾ ಮುತ್ತನ ಮಗಳು ನೋಡು, ಏನಣ್ಣ ಇದು ಬೇಡ. ಅದು ದಯವಿಟ್ಟು ಹಾಕ್ಬೇಡ ಕೆಟ್ಟ. ಅಣ್ಣ ನಂದು ಹೋಲಿ, ನಂದು ಎಷ್ಟೋ ರೊಕ್ಕ ಹೋಯ್ತು, ಹೋಗ್ಲಿ, ಅದು ಬಂದ್ ಮಾಡ್ಬಿಟ್ಟಣ ನಾವು ಆನ್ ದಿ ಸ್ಪಾಟ್ ಬಂದ್ ಮಾಡಿದ್. ಅರ್ಧಕ್ಕೆ ಕಟ್ ಮಾಡ್ಬಿಟ್ರು ಪಾಪ. ರೀಸನ್ ಇದೆ ನಮ್ಗೆ. ಇವ ಗಜ್ಮಾ ಮುತ್ತನ ಹೆಂಡತಿ, ಗಜ್ಮಾ ಮುತ್ತನ ಮಕ್ಕಳು, ನಮ್ದ ಈ ನಮ್ದ ನಾವೇನ್ ಮಾಡ್ಬಿಟ್ಟವಣ, ಹಿಂಗ್ ಬರತ್ತವಣ ಕಮೆಂಟ್ಸ್ ಬ್ಯಾಡ ಮಾಮ ಅಪಾರ್ಥ ತಿಳ್ಕೊಂಡ್ಬಿಡ್ರ ಅಣ್ಣ ಎಲ್ಲಾಕು. ದಟ್ಸ್ ಅಣ್ಣ, ಇಟ್ಸ್ ಹಾರಿಬಲ್ ಅಣ್ಣ. ಸುಳ್ಳೆ ಕೇಳ್ಬೇಕಂದ್ರ ಒಬ್ಬ ಪುಣ್ಯಾತ್ಮ ಏರಾಕತ್ತನ ಮ್ಯಾಲೆ ಅಂತ ಜಗ್ಗಾಕತ್ ಬಿಡ್ತಾರ ಅಣ್ಣ ಇವ್ರು. ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡಕತ್ತಾನ ಅಣ್ಣ, ಇದು ಎಂಟರ್ಟೈನ್ಮೆಂಟ್ ಐತಿ, ಸ್ವಲ್ಪ ಡಬಲ್ ಮೀನಿಂಗ್ ಏನೂ ಇಲ್ಲ ಅಣ್ಣ ಅದ್ರಾಗ. ಇವ್ರ ಮೈಂಡ್ ಸೆಟ್ ತಿಳ್ಕೊಳಂಗೈತಣ್ಣ. ಇಲ್ಲ, ನೀವ್ ಕಟ್ ಮಾಡ್ರಿ ಅಂದ್ರೆ ಅವ ಕಟ್ ಮಾಡ್ತಾರ, ಅವ್ರು ಕಟ್ ಮಾಡ್ತಾರ ಪಾಪ ಸುಪುತ್ರ. ಇದು ಬೇಡ ಅಣ್ಣ, ಇದು ಓಡಾಗೈತಿ ಕಟ್ ಹೇಳ್ಬೇಕು ಹಿಂಗ. ಅದನ್ ಬಿಟ್ಟು ನೀವು ವೈಯಕ್ತಿಕವಾಗಿ ಅವ್ರ ಹೆಣ್ಮಕ್ಳ ಬಗ್ಗೆ ನೀವು ಕಮೆಂಟ್ಸ್ ಹಾಕಿದ್ರ ಅಲ್ಲ, ಅದು ನನಗ ಒಂಥರ ಹಾರಿಬಲ್ ಅನಿಸ್ತಾನ. ಸುಳ್ಳ ಕೇಳ್ಬೇಕು. ಈ ನಾಳೆ ಮುಗಿದಲ್ಲಪ್ಪ, ಹಿಂಗಾಗಿ ನಾವ್ ಏನ್ ಮಾಡಕತ್ತಿ ಗುರ್ತಣ್ಣ. ನಿಮ್ಮೂರು ಹುಡುಗ, ಈಗ ನಾವು ನಿಮ್ಮವ್ರು, ನೀವು ನಮ್ಮವ್ರು. ಈಗ ನೀವು ಬೆಳೆಸಿದ್ರ ನಾವ್ ಬೆಳಿತೀವಿ, ಇಲ್ಲ ನಮಗ್ ಬೆಳಕ್ ಸಾಧ್ಯನೇ ಇಲ್ಲ. ನಾವು ನಮ್ಮ ಕಾಲ್ ಮ್ಯಾಗ ನಾವ್ ಬೆಳಿತೀವಿ ಅಂದ್ರೆ ಆಗಂಗಿಲ್ಲ. ನಿಮ್ದು ಎಲ್ಲಾ ಸಪೋರ್ಟ್ ಇದ್ರೇನೆ ನಾವ್ ಬೆಳೆಯೋದು. ಆ ಹುಡುಗ ನೀವು ಸಪೋರ್ಟ್ ಕೊಡ್ರಿ, ಬೆಳೆಸ್ರಿ. ಅದೇನ್ ಏನ್ ನೋಡತ್ರಿ ಕಾಮಿಡಿ ಅಂತ ಅಲ್ಲೇ ತಗೋರಿ, ಅಲ್ಲೇ ಮರ್ತ್ ಬಿಡ್ರಿ. ಇದು ಏನಾಗ ಕಮೆಂಟ್ಸ್ ಲಿಂದ ಅರ್ಧ
ಮಾಡೋದು ಅವ್ ಕಮೆಂಟ್ಸ್ ಓದಂಗಿಲ್ಲ ಅಣ್ಣ ಪಾಪ. ಈ ಡೈರೆಕ್ಟ್ ರೀಲ್ಸ್ ತೆಗಿಬೇಕಾರೆ ಬಂದ್ಬಿಡ್ತಾನ. ಹೌದಣ್ಣ. ರೀಲ್ಸ್ ತೆಗಿಬೇಕಾರೆ ಬಂದಾಗ ಅವ್ನ ಮನಸ್ಸಿಗೆ ನೋವಾಕತಿ. ಅವ್ರ ಒಂದ್ ದಿವ್ಸ ಆದ್ರೆ ನಾ ಮುಂದೆ ಏನೂ ಹೇಳಿಲ್ಲ ಅಣ್ಣ. ನಾ ಹೇಳ್ತೀನಲ್ಲ ಹೊರ್ಬಿಡೋಣ ಪಾಪ ಅವ್ರು ಹಾಕ್ಯಾರ ಏನಾಗೈತಿ ನಾವು ಬಂದ್ ಮಾಡ್ಬಿಡೋಣ ಮತ್ ಬೇರೆ ಮಾಡೋದು ಮತ್ ವಿಷಯ ಅದ ಈಗ ಮತ್ ಅಂತ ಬೇರೆ ಮಾಡತ್ತೀವಿ. ಹಿಂಗ ಹಾಕೋಣ ನಾವು ಏನ್ ಹಾಕಂದ್ರ ಹೋಲ್ಬಿಡೋಣ ಮತ್ತ ಮಾತಾಡ್ಕೊಂಡಿದ್ದ ಬೆಳತನ. ನಮ್ ಮೀಡಿಯಾ ಮುಖಾಂತರ ಆ ಶಿವಪುತ್ರ ಅವ್ರಿಗೆ ಏನೋ ಒಂದ್ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟ? 100 ಕಾಲ್ ಹೆಂಗ ಇರಪ್ಪ ಚೆನ್ನಾಗಿ ನಮ್ಮಂತವ್ರಿಗೆ ಅನ್ನ ಹಾಕಪ್ಪ. ಅವ್ನ್ 100 ವರ್ಷದ ಮೇಲೆ ಹೋಗ್ತಾನ ಬಿಡ್ರ. ಅವ್ ಎವರ್ ಗ್ರೀನ್. ಯಾರೇ ಕಷ್ಟ ಅಂತ ಹೋದ್ರು ನನಗ್ ಹೆಂಗ್ ಸಹಾಯ ಅಕ್ಕ ಅಂತ ಸಹಾಯ ಮಾಡಿಯೋ ಎಲ್ಲಾರ್ಗು ಹಂಗೆ ಸಹಾಯ ಮಾಡೋ. ಅದು ನಾಳೆ ನಿನ್ ಮಕ್ಳಿಗೆ ಕಾಯ್ತೈತಿ, ನಿಮ್ ತಂದೆ ತಾಯಿ ಕಾಯ್ತೈತಿ. ನಮ್ಗೆ ಹೆಂಗ್ ಜೀವನ ನೀ ರೂಪಿಸಿಯೋ ನಮ್ಮಂತ ಎಷ್ಟೋ ಕಲಾವಿದ್ರ ಅದಾರ, ಹುಡುಕಿ ತೆಗೆದು ಅವ್ರಿಗೆ ಜೀವನ ರೂಪಿಸು. ನಾವ್ ಥ್ಯಾಂಕ್ಸ್ ಹೇಳಿದ್ರೆ ಬಹಳ ಸಣ್ಣದಾಗತ್ರಿ. ಅವ್ನ್ ನಾವ್ ಹೇಳಿದ್ರೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಬಹಳ ಸಣ್ಣದು ಆ ಪದ. ಅವ್ನ್ ನಾವ್ ಒಂದೇ ಮಾತು ಹೇಳಿನಲ್ಲ, ನಮ್ ಪಾಲಿನ ದೇವ್ರು ನಮ್ ಜೀವನ ಅಂತ ಏನೋ ಇಲ್ಲ ನಾವ್ ಕುಂತೀವಿ ಅಂದ್ರೆ ಅದ ನೀ ಕೊಟ್ಟ ಭಿಕ್ಷೆ ಅಂತ ಹೇಳ್ತೀನಿ. ಅವನ ಬಗ್ಗೆ ನಾ ಏನು ಹೇಳಂಗಿಲ್ರಿ. ಅವಂಗ ನನ್ ಬಗ್ಗೆ ಅವ್ನ್ ಗುರ್ತು, ಅವನ ಬಗ್ಗೆ ನನಗ್ ಗುರ್ತು, ನನ್ ಬಗ್ಗೆ ಅವ್ನ್ ಗೊತ್ತಾಗ್ತದ. ನಮ್ದ ಅಷ್ಟು ಸರಿ ರೀ. ಇಷ್ಟೋ ತನಕನು ನಿಮ್ಗಿಂತ ಬಿಜಿ ಶೆಡ್ಯೂಲ್ ಒಳಗು ಸರ್ ಒಳ್ಳೆ ಟೈಮ್ ನೋಡಕತ್ತಾರ. ನಮ್ಗ ನಿಮ್ ಟೈಮ್ ಕೊಟ್ಟ ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ನೀವ್ ಇಷ್ಟು ಬಿಸಿ ಇರ್ತೀರಿ, ನೀವು ಅಲ್ಲಿಂದ ಬಂದು ನಮ್ಮನ್ನ ಜನಗಳಿಗೆ ತಲುಪ್ಸಕತ್ತೀರಿ, ರೀಚ್ ಮಾಡಕತ್ತೀರಿ ನಮ್ನ. ನಿಮ್ಗೂ ಹೃದಯ ಪೂರ್ವಕವಾಗಿ ಥ್ಯಾಂಕ್ಸ್. ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ರೀ. ಬಟ್ ಈ ಒಂದ್ ಕಾರ್ಯಕ್ರಮನ ನಿಮ್ಮ ಲವ್ ಪ್ರಪೋಸಲ್ ಹೆಂಗ ಆಗೈತೆ ಅಂತ ನಮಗ್ ಗೊತ್ತಿಲ್ರಿ. ಈಗ ನಮ್ ಕಾರ್ಯಕ್ರಮ ಎಂಡ್ನ ನಿಮ್ ಲವ್ ಪ್ರಪೋಸಲ್ ಮುಖಾಂತರನ ಎಂಡ್ ಮಾಡೋಣ್ರಿ. ಒಂದ್ ನಮ್ಮ ಆಡಿಯನ್ಸ್ ನಿಮ್ ಹೆಂಗ್ ಲವ್ ಸ್ಟಾರ್ಟ್ ಆಗಿತ್ಲ ಅವಾಗ ಹೆಂಗ್ ಲವ್ ಪ್ರಪೋಸ್ ಮಾಡಿರ್ಲ ಅದೇ ತರ ಸೇಮ್ ಲವ್. ನಾ ಲವ್ ಪ್ರಪೋಸ್ ಏನು ಮಾಡಿಲ್ಲ ಆದ್ರೂ ಅವಾಗ ಇಲ್ಲ ಮನ್ಯಾಗ ಹೇಳಿವಿ, ನಾವ್ ಅವಾಗೆಲ್ಲ ಗುರ್ತಿಲ್ಲ. ಸರಿ ಅವಾಗ ಮಾಡಿಲ್ರಿ, ಬಟ್ ಇವಾಗ ಅದನ್ನ ರಿಹರ್ಸಲ್ ಮಾಡ್ರಿ, ಇವಾಗ ಮಾಡೋಣ್ರಿ. ಆತರ ಬ್ಯಾಡ್ರಿ. ನಾವು 15 ವರ್ಷದಾಗ ಈಗ 20 ವರ್ಷ ಆಯ್ತು ಲವ್ ಮಾಡಕತ್ತು, 15 ವರ್ಷ ಜೀವನ ಮಾಡಕತ್ತ ಮದುವೆಯಾಗಿ. ಒಂದ್ ದಿನಾನು ಹಿಂಗ ಆಡಂಬರವಾಗಿ ಅವ್ರು ನನಗ್ ಹೇಳಿಲ್ಲ, ನಾ ಅವ್ರಿಗೆ ಹೇಳಿಲ್ಲ. ಮನಿ ಒಳಗ ಅತ್ತಿ ಮಾವ ಅಂತಂಬ್ರು ಅಕ್ಕಂಗಿರ ಫ್ಯಾಮಿಲಿ ಒಳಗ ಅದನ್ನ ಮರ್ತ ಬಿಟ್ಟಿದ್ವಿ ನಾವು. ನೀವು ಅದನ್ನ ನೆನಪು ಮಾಡ್ಕೊಡಕತ್ರಿ, ಥ್ಯಾಂಕ್ಸ್. ಜಗತ್ತಿಗೆ ಯಾರ್ಯಾರೋ ಹೀರೋ ಆದ್ರ ನನ್ ಪಾಲಿಗೆ ಇವ್ರೇ ಹೀರೋ, ನನ್ ಕನ್ಸಿನ ಹೀರೋ ಇವ್ರೇ. ಇನ್ನ 20 ವರ್ಷ ಆದ್ರೂ ಇವ್ರೇ ನನಗ್ ಹೀರೋ. ಮುಂದೆ ಯಾರು ಸಿಕ್ರು ಬೇಡ ಯಾರು ನನಗೆ. ಇದೊಂದ್ ಜನ್ಮ ಇಷ್ಟೇ ದೇವ್ರ ನನಗೆ ಇಷ್ಟೇ ಕೊಟ್ಟಾನ, ನನಗೆ ಇಷ್ಟೇ ಕೊಡ್ಲಿ. ಲವ್ ಯು ಬಂಗಾರ, ಐ ಲವ್ ಯು. ಸೇಮ್ ಟು ಸೇಮ್ ಏನೇ ಇಲ್ಲ ಈಗಿಲ್ಲ. ಬಾಯಿ ಹೊಡ್ಕೊಡಕಷ್ಟ ಭಾರಿ ಹೃದಯ ಕ್ಲೀನ್. ಏನ್ ಪ್ರಪೋಸ್ ಮಾಡಕ ಬಾಬಾ. ಸರಿ ರೀ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಗೂ ಧನ್ಯವಾದ.